ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕಥಾವಾಚನ ತಂತು. ತಲ್ವಾರ್ ಅವರಿಗೆ ಬಂದ ಸಮಸ್ಯೆ, ಅವರ ಮಗನಿಗೆ ಬಂದ ಸಮಸ್ಯೆ ಬಗ್ಗೆ ನೋಡಿದ್ವಿ. ಇನ್ನು ಮುಂದಿನ ಭಾಗವನ್ನು ನೋಡೋಣ. ತಲ್ವಾರರ ಇಡೀ ಮನಸ್ಸು ನೈತಿಕ ತುಮುಲಕ್ಕೆ ಸಿಲುಕಿತು. ತನ್ನ ಆಯ್ಕೆ ನಿಷ್ಠೆ ಯಾರಿಗಿರಬೇಕು? ಬಾಳಿನ ಇಷ್ಟು ಕಾಲ ಸಂಸಾರಕ್ಕೆ, ಹೆಂಡತಿಗೆ, ಮಕ್ಕಳಿಗೆ ನಿಷ್ಠನಾಗಿದ್ದೆ. ಈಗಲಾದರೂ ನನಗೆ ನ್ಯಾಯವೆನಿಸಿದ ದಾರಿಯಲ್ಲಿ ಹೋಗುವ ಸ್ವಾತಂತ್ರ್ಯವನ್ನು ಸಾಧಿಸಿಕೊಳ್ಳದಿದ್ದರೆ ಯಾಕೆ ಬದುಕಿರಬೇಕು ಎಂಬ ತೊಳಲಾಟದಲ್ಲಿದ್ದಾಗ ರಾತ್ರಿ ಮೊರದಾಬಾದಿನಿಂದ ಫೋನ್ ಬಂತು. ಮಗ ಬೇರೆ ಏನನ್ನೂ ಮಾತನಾಡಲಿಲ್ಲ. ಫೋನನ್ನು ಸರ್ಕಾರದ ಏಜೆಂಟರು ಕದ್ದು ಆಲಿಸುವುದರಿಂದ ಅವನ ಅಮಾನತಿಗೆ ಸಂಬಂಧಿಸಿದಂತೆ ಏನೂ ಮಾತನಾಡಬಾರದೆಂದು ಅವನೇ ಸೂಚಿಸಿದ್ದ. ಈಗ ಹೇಳಿದ, ಪಿತಾಜಿ, ಈ ಬಾರಿ ನೀವು ಬಂದಿದ್ದಾಗ ಅಮ್ಮನ ಆರೋಗ್ಯ ಸರಿಯಾಗಿರಲಿಲ್ಲ. ಏನೋ ಕೊರಗು ಹಚ್ಚಿಕೊಂಡಿದ್ದಾಳೆ. ನಿಮಗೂ ಗೊತ್ತಿರಬಹುದು. ನೀವು ಅವಳ ಬಗೆಗೆ ಸ್ವಲ್ಪವೂ ಕಾಳಜಿ ವಹಿಸುವುದಿಲ್ಲ ಅನ್ನುವ ಭಾವನೆ ಬಾಧಿಸುತ್ತಿದೆ. ನಾನು ವಿಚಾರಿಸಿದ್ದಕ್ಕೆ ಹೀಗೆನಿಸಿತು. ನೀರಜಳು ಅದನ್ನೇ ಹೇಳುತ್ತಾಳೆ. ಮಕ್ಕಳು ದೊಡ್ಡವರಾಗಿ ದೂರ ಹೋದ ಮೇಲೆ ಹೆಂಗಸರಿಗೆ ಹೀಗಾಗೋದು ಸರ್ವೇ ಸಾಧಾರಣ ಅಂತಾರೆ. ಬೇರೆ ಕಾರಣವೂ ಇರಬಹುದು. ಎಚ್ಚರ ವಹಿಸಿ. ಉಲ್ಬಣವಾದರೆ ಕಷ್ಟ. ಇವನೇನಾದರೂ ತಾಯಿಯ ಜೊತೆ ಸೇರಿ ಸಂಚು ಮಾಡುತ್ತಿದ್ದಾನೋ ಅಥವಾ ಇವಳು ಮಗಳನ್ನನ್ನು ತನ್ನ ಸಂಚಿಗೆ ಸೇರಿಸಿಕೊಳ್ಳುತ್ತಿದ್ದಾಳೋ ಎಂಬ ಅನುಮಾನ ಬಂತು. ಹೆಂಡತಿ ನಿದ್ರೆ ಬರಿಸುವ ಗುಣವು ಉಳ್ಳ ಖಿನ್ನತಾ ನಿರೋಧಕ ಮಾತ್ರೆ ನುಂಗಿ ಗೊರಕೆ ಹೊಡೆಯುತ್ತಿದ್ದಳು. ಅವರು ನಿದ್ರೆ ಇಲ್ಲದೆ ಹೊರಡುವಾಗ ಮನಸ್ಸು ನೈತಿಕ ತುಮುಲವನ್ನು ಮೀರಿದ ಆಧ್ಯಾತ್ಮಿಕ ಪ್ರಶ್ನೆಗಳತ್ತ ಉಕ್ಕುತ್ತಿತ್ತು. ಜೀವನವೆಂದರೇನು? ಸಂಸಾರವೆಂದರೇನು? ಗಂಡ ಹೆಂಡತಿಯರ ಸಂಬಂಧವೆಂದರೇನು ಎಂಬ ಪ್ರಶ್ನೆಗಳು ಎದ್ದು ನಿಂತು ಅವುಗಳ ಹಿಂದೆಯೇ ಇದ್ದು ಮಾಯೆಯ ಸಂಬಂಧ, ಅಶಾಶ್ವತ ಸಂಬಂಧ ಎಂಬಂತ ಭಾರತೀಯ ತತ್ವಶಾಸ್ತ್ರದ ಪರಂಪರೆಯಿಂದ ತಾವು ಕೇಳಿದ ಓದಿದ ಉತ್ತರಗಳು ಕಾಣಿಸಿಕೊಳ್ಳತೊಡಗಿದವು. ಮಾಯೆ ಇರಬಹುದು, ಆದರೆ ಇವುಗಳ ಮೂಲಕ ಹಾಯ್ದು ಸಾಗಬೇಕಾದುದು ಸುಳ್ಳಲ್ಲವಲ್ಲ ಎಂಬ ವ್ಯಂಗ್ಯ ನಗೆ ಇಡೀ ಕೋಣೆಯನ್ನು ಆಕ್ರಮಿಸಿದ್ದ ಹೆಂಡತಿಯ ಗೊರಕೆಯ ಬೋರ್ಗರೆತದ ನಡುವೆ ಬೆರೆಯಿತು. ಬೆಳಗ್ಗೆ ಬಕುಲಾಳಿಂದ ಒಂದು ಕಾಗದ ಬಂತು. ತಾವು ಕಲ್ಕತ್ತಾ ಬಿಟ್ಟ ದಿನ, ಮರುದಿನ ಎಂದರೆ 9 ದಿನಗಳ ಹಿಂದೆ ಬರೆದದ್ದು. ಕಲ್ಕತ್ತೆಯಿಂದ ದಿಲ್ಲಿಗೆ, ಅದು ಈ ಜೆಟ್ ಯುಗದಲ್ಲಿ 14 ಗಂಟೆಯಲ್ಲಿ ತಲುಪುವ ರಾಜಧಾನಿ ಎಕ್ಸ್ಪ್ರೆಸ್ ರೈಲಿನ ಆಧುನಿಕ ವೇಗದಲ್ಲೂ ಕಾಗದ ತಲುಪಲು 9 ದಿನ ಬೇಕೆ? ಹುಡುಗಿ ಮರೆತು ಸಾಕಷ್ಟು ಸ್ಟ್ಯಾಂಪ್ ಹಾಕಿಲ್ಲವು ಅಥವಾ ಸರಿಯಾಗಿ ವಿಳಾಸ ಬರೆದಿಲ್ಲವೋ ಪರೀಕ್ಷಿಸಿದರು. ಎಲ್ಲ ಸರಿಯಾಗಿದೆ. ಆದರೆ ಕವರನ್ನು ಅಂಟು ಹಾಕಿದ್ದ ಜಾಗದಲ್ಲಿ ಎಬ್ಬಿ ತೆಗೆದು ಒಳಗಿನ ಕಾಗದವನ್ನು ಓದಿ ಮತ್ತೆ ಗೋಂದು ಹಾಕಿ, ಓಹ್, ಸೆನ್ಸಾರ್ ಆಗಿದೆ, ಪ್ರತಿಭಟಿಸಬೇಕು, ಇದನ್ನು ಪ್ರತಿಭಟಿಸಬೇಕು, ದೇಶದ ಎಲ್ಲ ಪತ್ರಿಕೆಗಳಿಗೂ ವಾಚಕವಾಣಿಯಲ್ಲಿ ಬರೆಯಬೇಕು, ಮಾನವ ಹಕ್ಕಿನ ಉಲ್ಲಂಘನೆ ಎಂದು ವಿದೇಶಗಳ ಪತ್ರಿಕೆಗಳಿಗೂ, ನೋಡು ನಿನ್ನ ಸರಕಾರ ಮಾಡಿರುವ ಕೆಲಸವನ್ನು, ನಿನ್ನ ಮಗಳ ಕಾಗದವನ್ನೇ ಎಂದು ಇವಳಿಗೆ ತೋರಿಸಿ ಎಂಬ ವಿಚಾರ ಬಂದರೂ ಹಾಗೆ ಮಾಡಿಸಿಕೊಳ್ಳುವ ನಿನ್ನ ವರ್ತನೆಯಿಂದ ಹೀಗಾಗಿದೆ. ದೇಶದಲ್ಲಿರುವ ಉಳಿದ ಕೋಟಿ ಕೋಟಿ ಜನಗಳ ಅಂಚೆಯನ್ನೇಕೆ ತೆರೆದು ಪರೀಕ್ಷಿಸುವುದಿಲ್ಲ ಅಂತ ತಿರುಗಿಸ್ತಾಳೆ ಎಂಬ ಅರಿವು ಹುಟ್ಟಿ ಸುಮ್ಮನೆ ಕಾಗದವನ್ನು ಓದಿಕೊಂಡರು. ಮಗ ಫೋನಿನಲ್ಲಿ ಹೇಳಿದ್ದನ್ನೇ ಮಗಳು ಕಾಗದದಲ್ಲಿ ಬರೆದಿದ್ದಾಳೆ. ತಾಯಿಯ ಮನಸ್ಥಿತಿ ಸರಿಯಾಗಿಲ್ಲ, ಅವಳಿಗೆ ತುಂಬ ನೋವಿದೆ, ನೀವು ಸಂಪೂರ್ಣವಾಗಿ ಅಲಕ್ಷಿಸಿದ್ದೀರಿ ಅನ್ನುವ ಆಘಾತವಾಗಿರುವಂತಿದೆ, ಡಾಕ್ಟರರ ಮಾತ್ರೆ ತೆಗೆದುಕೊಳ್ಳುವುದನ್ನು ಹೇಳಿದರು. ಇಲ್ಲೇ 1-2 ತಿಂಗಳು ಇರಿ ಅಂತ ನಾನು ಹೇಳಿದ್ದಕ್ಕೆ ಕಾಲೇಜಿಗೆ ರಜವಿಲ್ಲ ಎಂದರು. ಕಾಲೇಜಿನ ಕೆಲಸವಿಲ್ಲದಿದ್ದರೆ ತಮಗೆ ನೇಣು ಹಾಕಿಕೊಂಡು ಸಾಯುವುದೇ ಗತಿಯಾಗುತ್ತಿತ್ತು ಎಂದರು. ಅವರನ್ನು ಚೆನ್ನಾಗಿ ನೋಡಿಕೊಳ್ಳಿ. ತಾಯಿ ಎಂಬ ವಸ್ತುವಿಗೆ ಅಕಸ್ಮಾತ್ ಏನಾದರೂ ಆದರೆ ಪ್ರಪಂಚದಲ್ಲಿ ನನಗೆ ಬೇರೆ ಯಾರಿದ್ದಾರೆ? ಅಂಗಡಿಯಲ್ಲಿ ವ್ಯಾಪಾರ ಎಂದಿನಂತೆ ನಡೆಯುತ್ತಿದೆ ಎಂದು ಮುಂದೆ ಬರೆದಿದ್ದ 2 ಸಾಲುಗಳನ್ನು ಅವಳೇ ಎಷ್ಟು ಪ್ರಯತ್ನಿಸಿದರೂ ಓದಲು ಸಾಧ್ಯವಾಗದಂತೆ ಹೊಡೆದು ಹಾಕಿದ್ದಳು. ಪೊಲೀಸರ ಕಿರುಕುಳಕ್ಕೆ ಸಂಬಂಧಿಸಿದ್ದಿರಬಹುದು. ಕಾಗದದಲ್ಲಿ ಬರೆಯಬಾರದೆಂಬ ಎಚ್ಚರದಿಂದ ಹೊಡೆದು ಹಾಕಿದ್ದಾಳೆ ಎಂದು ಇವರಿಗೆ ತಕ್ಷಣ ಅರ್ಥವಾಯಿತು. ಅಕಸ್ಮಾತ್ ತಾಯಿಗೆ ಏನಾದರೂ ಆದರೆ ಅವಳಿಗೆ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ಆದರೆ ನನ್ನ ಅಂತರಂಗದ ಕ್ಷೋಭೆ ಯಾರಿಗೂ ಅರ್ಥವಾಗುವುದಿಲ್ಲ. ತಾಯಿಯಂತೆ ಮಕ್ಕಳ ಮುಂದೆ ನಾಚಿಕೆಗೆಟ್ಟು ತೋಡಿಕೊಳ್ಳುವುದು ತಂದೆಗೆ ಸಾಧ್ಯವಾಗುವುದಿಲ್ಲವೋ ಏನು? ಇಷ್ಟು ಓದಿ ಕಾಲೇಜಿನಲ್ಲಿ ರೀಡರ್ ಆಗಿದ್ದುಕೊಂಡು ಎಂದುಕೊಳ್ಳುವಾಗ ಒಂದು ಕ್ಷಣ ಇವಳು ಸತ್ತು ಹೋದರೆ ಬಿಡುಗಡೆಯಾದಂತೆ ಅನಿಸಿತು. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಎಷ್ಟೋ ಜನ ಭಾರತೀಯ ನಾರಿಯರು ತಮ್ಮ ಧೈರ್ಯ ಆತಂಕಗಳನ್ನು ಅದುಮಿಟ್ಟುಕೊಂಡು ಗಂಡಂದಿರ ಹಣೆಗೆ ತಿಲಕವಿಟ್ಟು ಜೈಲಿಗೆ ಕಳಿಸಿಕೊಡುತ್ತಿದ್ದರು. ಈಗ ಎಲ್ಲಿ ಹೋಯಿತು ಆ ನಾರಿತ್ವ ಎಂಬ ಜಿಜ್ಞಾಸೆ ತೊಡಗಿತು. ಅಂಥ ಕೆಲವು ನಾರಿಯರು ಇನ್ನೂ ಬದುಕಿದ್ದಾರೆ. ಆಗ ಜೈಲಿಗೆ ಹೋಗಿದ್ದ ಅವರ ಗಂಡಂದಿರು ಮಂತ್ರಿಗಳಾಗಿ ಬಹುಪರ ಕೇಳಿಕೊಂಡಿದ್ದಾರೆ. ಈಗಿನ ದುಷ್ಟಶಕ್ತಿಯನ್ನು ವಿರೋಧಿಸುತ್ತೇನೆಂದು ಗಂಡಂದಿರು ಹೇಳಿದರೆ ಅದೇ ನಾರಿಯರು ಬೇಡ ಬೇಡ ಎಂದು ಗಾಬರಿಯಿಂದ ಅಡ್ಡ ನಿಲ್ಲಬಹುದು. ಈ ಸಂತೋಷಿಯಂತೆ ಆಗಬಹುದು ಎನ್ನಿಸಿತು. ಯಾವ ಸ್ಥಿತಿಯಿಂದ ಯಾವ ಸ್ಥಿತಿಗೆ ಬಂತು ದೇಶ? ದೇಶದ ಸ್ತ್ರೀ ಪುರುಷರಿಬ್ಬರು ನೈತಿಕ ಉತ್ಕರ್ಷೆಯಾಗಲಿ ಅಪಕರ್ಷೆಗಾಗಲಿ ಸ್ತ್ರೀ ಪುರುಷರೆಂಬ ಭೇದವಿಲ್ಲ. ಉತ್ಕರ್ಷ ಬಂದಾಗ ಇಬ್ಬರು ಏರುತ್ತಾರೆ, ಅಧೋ ಪ್ರವಾಹದಲ್ಲಿ ಇಬ್ಬರು ಕೊಚ್ಚಿ ಹೋಗಿರುತ್ತಾರೆ ಎಂಬ ವೇದಾಂತ ಕಾಣಿಸಿತು. ಒಂದು ತರಕ್ಕೆ ರವೀಂದ್ರ ಸ್ವತಂತ್ರ. ಅವನ ಹೆಂಡತಿ ಅವನನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡಿದ್ದಾಳೆ. ಅವಳು ಕೃತಜ್ಞತೆಗೆ ಅರ್ಹಳು ಎನ್ನಿಸಿತು.
ಒದಗಿರುವ ಪರಿಸ್ಥಿತಿ ಮತ್ತು ತಮ್ಮಲ್ಲಿ ನಡೆಯುತ್ತಿರುವ ನೈತಿಕ ಆಧ್ಯಾತ್ಮಿಕ ತುಮುಲಗಳನ್ನು ರವೀಂದ್ರನೊಡನೆ ತೋಡಿಕೊಂಡಾಗ ಅವನಿಗೂ ಏನು ಸರಿ ಹೇಳಲು ತಿಳಿಯಲಿಲ್ಲ. ಆದರೆ 2 ದಿನದ ನಂತರ ಎಂದ ಸೈಕ್ಯಾಟ್ರಿಸ್ಟ್ ಹೇಳೋದೆ ಸರಿ, 1-2 ತಿಂಗಳು ನೀವು ಪೂರ್ತಿ ಮನೆಯಲ್ಲೇ ಇದ್ಬಿಡಿ. ಯಾವಾಗಲಾದರೂ ಹೊರಗೆ ಬಂದು ನಮಗೆ ಮಾರ್ಗದರ್ಶನ ಮಾಡಿ. ವ್ಯವಸ್ಥೆಗೆ ಸಂಬಂಧಿಸಿದ ಕೆಲಸಗಳನ್ನು ಈಗ ಹೇಗೂ ಮೋಹನ್ ಮಾಡ್ತಿದ್ದಾನೆ, ಇನ್ನು ಹೆಚ್ಚು ಜವಾಬ್ದಾರಿ ಅವನು ವಹಿಸಿಕೊಳ್ಳಲಿ. ಅಲ್ಲ, ನಾನು ನಿನ್ನ ಹಾಗೆ ಪೂರ್ತಿ ಸ್ವತಂತ್ರನಾಗಬೇಕೆನ್ನುವ ಆಶೆ ಇದೆ. ಈ ಕೇಸ್ನಲ್ಲಿ ಅದು ಸಾಧ್ಯವಿಲ್ಲ. ನಿಮ್ಮ ಹೆಸರು, ನಿಮ್ಮ ದುಡಿಮೆಗಳಿಲ್ಲದಿದ್ದರೆ ಪತ್ರಿಕೆಯ ಬೆಳವಣಿಗೆಗೆ ಕಷ್ಟ ಅಂತ ಗೊತ್ತಿದ್ದು ನಾನೂ ಈ ಸಲಹೆ ಕೊಡುತ್ತಿದ್ದೇನೆ. ಬೇರೇನು ಮಾಡೋದು? ತಲ್ವಾರರು 15 ದಿನ ಬಹುತೇಕ ಮನೆಯಲ್ಲೇ ಇದ್ದರು. ಆ ಸಲದ ಸಂಚಿಕೆಯಲ್ಲಿ ಅವರ ಹೆಸರು ಹಾಕಲಿಲ್ಲ. ಸಂಪಾದಕ ರವೀಂದ್ರ, ವ್ಯವಸ್ಥಾಪಕ ಮೋಹನ್ ಲಾಲ್ ಸೈನಿ ಎಂದು ಮಾತ್ರ ಹಾಕಿದ್ದರು. ಇದು ದಿಲ್ಲಿಯ ಪತ್ರಿಕಾ ವಲಯದಲ್ಲೆಲ್ಲ ಒಂದು ಸುದ್ದಿಯಾಗಿ ಬಿಟ್ಟಿತ್ತು. ಯಾಕೆ, ಏನು ಎಂದು ಪತ್ರಕರ್ತರು ಮಾತ್ರವಲ್ಲ, ಸರ್ಕಾರದ ಏಜೆಂಟರು ವಿಚಾರಿಸತೊಡಗಿದರು. ಇನ್ನೊಂದು ವಾರದಲ್ಲಿ ತಲ್ವಾರರಿಗೆ ಒಂದು ಆಮಂತ್ರಣ ಬಂತು. ದೇಶದ ಅತ್ಯಧಿಕ ಪ್ರಸಾರವುಳ್ಳ, ಅತ್ಯಂತ ಶ್ರೀಮಂತ ಹಾಗೂ ಯಾವಾಗಲೂ ಆಳುವ ಸರ್ಕಾರದ ಪರವಾದ ಧೋರಣೆಯ ಪತ್ರಿಕೆ ದಿ ಇಂಡಿಯನ್ ವಾಯ್ಸ್ ದ ವಾಷಿಂಗ್ಟನ್ನ ಪ್ರತಿನಿಧಿಯು ನಿವೃತ್ತಿಯನ್ನು ಬೇಡಿದ್ದರು. ತಲ್ವಾರರು ಅದನ್ನು ಒಪ್ಪಿಕೊಂಡು ಹೋದರೆ ಅವರ ಅನುಭವ ಮತ್ತು ಹಿರಿತನಕ್ಕೆ ತಕ್ಕಂಥ ಸಂಬಳ, ಸಾರಿಗೆ ಮತ್ತು ಇತರ ಸೌಲಭ್ಯಗಳನ್ನು ಕೊಡುವುದಾಗಿಯೂ ವರದಲ್ಲಿ ಕೂಡ ಅವರಿಗೆ ಸ್ವಾತಂತ್ರ್ಯ ಕೊಡುವುದಾಗಿಯೂ ಆಡಳಿತ ಮಂಡಳಿ ಹೇಳಿ ಕಳಿಸಿತ್ತು. ಭಾರಿ ಶ್ರೀಮಂತರು ಮತ್ತು ಉದ್ಯಮಪತಿಗಳಾದ ಅವರ ಆಮಂತ್ರಣದ ಹಿಂದೆ ಸರ್ಕಾರದ ಕೈವಾಡವಿದೆ. ಇದು ತಮ್ಮನ್ನು ಕೊಂಡುಕೊಳ್ಳುವ ಸಂಚು ಎಂದು ತಲ್ವಾರರಿಗೆ ತಕ್ಷಣ ಅರ್ಥವಾಯಿತು. ಆದರೂ 1 ವಾರ ಸಮಯ ಬೇಡಿ ಆಲೋಚಿಸಿದರು. ರವೀಂದ್ರ ಮತ್ತು ಸೈನಿಯೊಡನೆ ಸಮಾಲೋಚಿಸಿದರು. ಹೇಗೂ ಕೆಲವು ತಿಂಗಳು ನಾನು ನಿಮ್ಮ ಪತ್ರಿಕೆಯಿಂದ ದೂರವಿರುವ ಹಾಗೆ ಕಾಣಿಸಿಕೊಳ್ಳುವ ತೀರ್ಮಾನ ಮಾಡಿದ್ದೀನಿ. ಈಗ ಅಮೆರಿಕಕ್ಕೆ ಹೋಗಿ ಬಿಡ್ತೀನಿ 1 ವರ್ಷದ ಮಟ್ಟಿಗೆ. ನನ್ನ ಸ್ವಂತ ಖರ್ಚು ಯಾವತ್ತೂ ಹೆಚ್ಚಿನದಲ್ಲ. ಏನಿಲ್ಲವಿದ್ದರೂ ತಿಂಗಳಿಗೆ $1,000 ಉಳಿಸ್ತೀನಿ. ಅದನ್ನು ಪೂರ್ತಿಯಾಗಿ ನಿಮಗೆ ಕಳಿಸ್ತೀನಿ. ನಿಮಗೆ ಎಷ್ಟೋ ಖಚಿತ ಶಕ್ತಿ ಬರುತ್ತೆ. ಜೊತೆಗೆ ಭಾರತದಲ್ಲಿ ಏನಾಗುತ್ತಿದೆ ಅಂತ ಆ ದೇಶದ ಪತ್ರಕರ್ತರಿಗೆ ತಿಳುವಳಿಕೆ ಕೊಡೋ ಕೆಲಸ ಮಾಡ್ತೀನಿ. 1 ವರ್ಷ ಮಾತ್ರ ಅಲ್ಲಿರೋದು, ಹಾಗಂತ ಅವರಿಗೆ ಹೇಳೋಲ್ಲ. ಮೇಡಮ್ನ ಕರ್ಕೊಂಡು ಹೋಗಲ್ವೇ? ಖಂಡಿತ ಇಲ್ಲ. ನನಗೆ ಬಿಡುಗಡೆ ಬೇಕಾಗಿದೆ. ಅವಳಿಗೂ ಬಿಡುಗಡೆಯಾಗುತ್ತೆ. ಅವಳಿಗೆ ಹೇಗೂ ಕಾಲೇಜಿನ ಕೆಲಸವಿದೆ. ಕಾಲೇಜಿಗೆ ಹೋದಾಗ, ಪಾಠ ಪ್ರವಚನ ಮಾಡುವಾಗ, ಆಡಳಿತಾತ್ಮಕ ಕೆಲಸ ಮಾಡುವಾಗ ಅವಳಿಗೆ ಸ್ವಲ್ಪವೂ ಡಿಪ್ರೆಷನ್ ಇಲ್ಲ. ಅದೇನಿದ್ದರೂ ಪತಿಜನ್ಯ ಖಿನ್ನತೆ, ದಾಂಪತ್ಯ ಜನ್ಯ ಖಿನ್ನತೆ. ಅವರು ದಿ ಇಂಡಿಯನ್ ವಾಯ್ಸ್ ಆಡಳಿತಾಧ್ಯಕ್ಷರನ್ನು ಕಂಡು ವಾಷಿಂಗ್ಟನ್ನಿಗೆ ಹೋಗಲು ತಮ್ಮ ಸಮ್ಮತಿಯನ್ನು ತಿಳಿಸಿ ಬಂದ 3ನೆಯ ದಿನ ಮಗನಿಂದ ಸರ್ಕಾರವು ತನ್ನ ಅಮಾನತನ್ನು ರದ್ದು ಮಾಡಿದೆ ಎಂಬ ಫೋನ್ ಬಂತು. ತಮ್ಮ ಅಂಗಡಿಯಲ್ಲಿ ಯಾವ ಅಕ್ರಮವೂ ವ್ಯವಹಾರವೂ ಆಗಿಲ್ಲವೆಂದು ಪೊಲೀಸರು ತೀರ್ಮಾನಿಸಿದ್ದಾರೆಂದು ಅಳಿಯನೇ ಫೋನ್ ಮಾಡಿ ಹೇಳಿದ. ಅಧ್ಯಾಯ 23. ಅನರ್ಹ, ಅಯೋಗ್ಯ, ನನ್ನಂಥವಳ ಪ್ರೀತಿಯನ್ನು ಭರಿಸುವ ಶಕ್ತಿ ಇಲ್ಲದ್ದಕ್ಕೆ ಓಡಿ ಹೋದ. ನಾನು ಖರ್ಚು ಮಾಡಿದ ದುಡ್ಡನ್ನೆಲ್ಲ ತನ್ನ ಮನಸ್ಸಿನ ತೃಪ್ತಿಗಾಗಿ ವಾಪಸ್ ಕೊಟ್ಟಿರಬಹುದು. ಜೀವನದಲ್ಲಿ ಏನು ಕಳ್ಕೊಂಡೆ ಅನ್ನುವ ಜ್ಞಾನ ಒಂದಲ್ಲ ಒಂದು ದಿನ ಉಂಟಾಗುತ್ತೆ. ಹಾಗಂತ ಮತ್ತೆ ಬಂದರೆ ನನ್ನ ಹೊಸ್ತಿಲು ದಾಟೋಕೆ ಅವಕಾಶ ಕೊಡಲ್ಲ ಎಂದು ಮನಸ್ಸನ್ನು ಸ್ವಸ್ಥ ಮಾಡಿಕೊಳ್ಳಲು ಎಷ್ಟು ಪ್ರಯತ್ನಿಸಿದರೂ ಒಂದೊಂದು ಸಲ, ಅದೂ ರಾತ್ರಿ ಒಬ್ಬಳೇ ಮಲಗಿದ್ದಾಗ ಅವನ ನೆನಪು ಬಾಧಿಸತೊಡಗುವುದು. ಅವನೊಡನೆ ಇದ್ದಷ್ಟು ಉತ್ಕಟ ನಿಕಟತೆಯಲ್ಲಿ ಎಂದೂ ರವಿಯೊಡನೆ ಇರಲಿಲ್ಲ ಎನ್ನುವ ತುಲನೆ ತಾಗುವುದು. ಇದು ಅನುಭವವು ಅರ್ಥವಾಗುವ ಪಕ್ವಾವಸ್ಥೆಯಲ್ಲಿ ಆದ ನಿಕಟತೆ. ಇದರ ಬೆಲೆ ಹೆಚ್ಚು, ನೆನಪಿನ ಸಾಂದ್ರತೆ ಹೆಚ್ಚು, ಹಾಗೆಯೇ ಬಾಧಿಸುವ ಶಕ್ತಿಯೂ ಹೆಚ್ಚು ಎಂದು ಒಂದು ದಿನ ಹೊಳೆಯಿತಾದರೂ ಅದೇ ವಿವರಣೆಯು ಗಟ್ಟಿಯಾಗಿ ನಿಂತು ಇನ್ನಷ್ಟು ಬಾಧಿಸತೊಡಗಿತು. ಇದೇ ಬಾಧೆಗೆ ಒಂಟಿತನದ ಆಯಾಮವೂ ಸೇರಿ ನಿದ್ರೆ ಬಾರದೆ ಹೊರಳುತ್ತಾ ಎಷ್ಟು ರಾತ್ರಿಗಳು ಇಡೀ ಮನೆಯಲ್ಲಿ ತಾನೊಬ್ಬಳು ಎನ್ನುವ ಭಾವನೆಯನ್ನು ತಾಳಲಾರದೆ ನಿದ್ರೆ ಮಾತ್ರೆಯನ್ನಾದರೂ ನುಂಗಿ ಮಲಗುವ ಪರಿಹಾರ ಕಂಡು ಅದು ಅಭ್ಯಾಸವಾಗಿ ಬಿಡುವ, ಅದರಿಂದ ದೇಹ ಮನಸ್ಸುಗಳ ಮೇಲೆ ಅನಪೇಕ್ಷಿತ ಪರಿಣಾಮವಾದೀತೆಂಬ ಅಂಜಿಕೆ ಹುಟ್ಟಿ ಅದನ್ನು ಕೈಬಿಟ್ಟಳು. ಶೀತಲ್ ರಾತ್ರಿ ಮಲಗುವ ಮುನ್ನ ತುಸು ವೈನ್ ಸೇವಿಸುತ್ತಾಳೆ ಎನ್ನುವ ಮಾದರಿ ಕಂಡು ತಾನೂ ಯಾಕೆ ಎಂದು ತಂದು ಆರಂಭಿಸಿದಳು. 1 ವಾರ ಅದರಿಂದ ಫಲ ಕಂಡಿತು. ಅನಂತರ ವೈನ್ನಲ್ಲಿ ಆಲ್ಕೋಹಾಲ್ ಅಂಶ ತೀರಾ ಕಡಿಮೆ ಅಂತ ನನಗೆ ಗೊತ್ತಾಗಿ ವಿಸ್ಕಿ, ಒಂದೇ 1 ಚಮಚ, 1 ಲೋಟ ನೀರು ಮನಸ್ಸಿಗೆ ಎಷ್ಟು ಹಗುರವೆನಿಸಿತು. ಏನಾದರೂ ಪ್ರಮಾಣವನ್ನು ಹೆಚ್ಚು ಮಾಡಿಕೊಳ್ಳಬಾರದು ಎಂದು ನಿರ್ಧರಿಸಿ ಅದರಲ್ಲಿಯೇ ಪರಿಹಾರ ಕಂಡುಕೊಂಡಳು. ಹಗಲೆಲ್ಲ ತನ್ನ ಫ್ಯಾಕ್ಟರಿ ವ್ಯವಹಾರದಲ್ಲಿ ಹೊತ್ತು ಹೋಗುತ್ತಿತ್ತು. ಮನೆಯಲ್ಲಿ ಕೂರಲು ಬೇಸರವಾಗಿ ಭಾನುವಾರವೂ ಫ್ಯಾಕ್ಟರಿಗೆ ಹೋಗಿ ಲೆಕ್ಕಪತ್ರ ನೋಡಲು ಶುರು ಮಾಡಿದಳು. ಈ ನಡುವೆ ಎಷ್ಟೋ ಘಟನೆಗಳು ನಡೆದು ಮಗ ಯಾರೋ ಕಾವಲುಗಾರನ ಮಗಳ ಜೊತೆಗೆ ಸಿಕ್ಕಿಕೊಂಡು ಅವನನ್ನು ಹೋಗಿ ಬಿಡಿಸಿಕೊಂಡು ಬಂದಳು. ಏನೂ ದುಡಿಮೆ ಮಾಡದೆ, ಬಂಡವಾಳ ಹಾಕದೆ ಲಾಭ ಪಾಲು ತಿನ್ನುತ್ತಿದ್ದ ಶೀತಳನ್ನು ಬಿಡಿಸಿದಳು. ಅವಳು ತನ್ನ ಮೇಲೆ ಅನಾಮಧೇಯ ಕಾಗದ ಬರೆದು ಅವಳಲ್ಲದೆ ಬೇರೆ ಯಾರು ಬರೆಯೋಕೆ ಸಾಧ್ಯ? ಗಂಡ ಬಂದು ದೂರವಾಗಿ, ಮಗ ಬಂದು ನೈತಿಕ ಅಧಿಕಾರಿಯಂತೆ ತನ್ನ ಕೆನ್ನೆಗೆ ಹೊಡೆದು, ಹೊನ್ನತ್ತಿಯ ತಾಯಿ ಬಂದು ತನ್ನ ತಂದೆ ತಾಯಿಯ ಡೆಹ್ರಾಡೂನಿನ ನಂಬರನ್ನು ನನ್ನಿಂದಲೇ ಪಡೆದು ಅವರ ಹತ್ತಿರ ಫೋನಿನಲ್ಲಿ ನಿಮ್ಮ ಮಗಳಿಂದ ನನ್ನ ಮಗ ಹಾಳಾದ ಎಂದು ಬೈದು ತಾನು ಆಕೆಯನ್ನು ಫೋನಿನಲ್ಲಿ ದಬಾಯಿಸಿ
ಬೇಡವೆಂದರೂ ಮಗ ಅಮೆರಿಕಕ್ಕೆ ಹೋಗಿ ಇತ್ತೀಚೆಗೆ ದಿನ ಮಲಗುವ ಮುನ್ನ ತೆಗೆದುಕೊಳ್ಳುವ ವಿಸ್ಕಿಯ ಪ್ರಮಾಣವನ್ನು ಹೆಚ್ಚಿಸಿಕೊಳ್ಳದಿದ್ದರೆ ಪರಿಣಾಮವೇ ಇರೋಲ್ಲ ಎಂಬ ಸ್ಥಿತಿಗೆ ಬಂದು 2 ಚಮಚಗೆ ಏರಿಸಿಕೊಂಡಿದ್ದಾಳೆ. ಬಿಸಿನೆಸ್ ಚೆನ್ನಾಗಿ ನಡೆಯುತ್ತಿದೆ. ದೇಶೀಯ ಮಾರುಕಟ್ಟೆಯಲ್ಲೂ ತನ್ನ ತಯಾರಿಕೆ ಪ್ರಿಯವಾಗುತ್ತಿದೆ. ತಾನು ಮನಸ್ಸು ಮಾಡಿ ವಿಸ್ತರಣಾ ಪ್ರವಾಸ ಮಾಡಿದರೆ ಅಥವಾ ಒಬ್ಬ ಸರಿಯಾದ ವ್ಯಾಪಾರ ನಿರ್ವಾಹಕನನ್ನು ನೇಮಿಸಿಕೊಂಡರೆ ರಫ್ತು ವ್ಯವಹಾರ ಇವತ್ತೇ ನಿಂತು ಹೋದರೂ ಈಗಿರುವ ತಯಾರಿಕೆಯ 2ರಷ್ಟನ್ನು ವಿತರಿಸಬಹುದು. ಯಾಕೆ ಹಾಗೆ ಮಾಡಬಾರದು? ಹಗಲು ರಾತ್ರಿ 24 ಗಂಟೆಯು ಮಗ್ನಳಾಗಿರಬಹುದು ಎಂಬ ಪ್ರಬಲ ಕಾರಣ ಕಾಣಿಸಿತು. ಆದರೆ ವ್ಯಾಪಾರವನ್ನು ವಿಸ್ತರಿಸಿ ಏನು ಮಾಡಬೇಕು? ಯಾರಿಗಾಗಿ ವಿಸ್ತರಿಸಬೇಕು? ಪ್ರತಿ ವರ್ಷವೂ ಬರುತ್ತಿರುವ ಲಕ್ಷಗಳನ್ನು ಏನು ಮಾಡಬೇಕು ಎಂಬ ಪ್ರಶ್ನೆ ಅಡ್ಡ ನಿಂತಿತು. ಉತ್ಸಾಹ ಉಡುಗುತ್ತಿದೆ. ಮಗ ಬರುತ್ತಾನೆ. ಕ್ರಮೇಣ ಉದ್ಯಮದ ಜವಾಬ್ದಾರಿ ಹೊತ್ತುಕೊಳ್ಳುತ್ತಾನೆ. ಇದು ತನ್ನದು. ತನ್ನ ತಾಯಿ ತನಗಾಗಿ ಕಟ್ಟಿ ಬೆಳೆಸಿದ್ದು ಎಂಬ ಮಮತೆ ಕೃತಜ್ಞತೆಗಳಿಂದ ಒಂದಾಗುತ್ತಾನೆ ಎಂಬ ಸಂತೃಪ್ತಿಯ ನಿರೀಕ್ಷೆ ಈಗ ಒಳಗೆ ಕುಟ್ಟೆ ಹಿಡಿಯುತ್ತಿದೆ. ಅಮೆರಿಕೆಗೆ ಹೋದ ಹೊಸತರಲ್ಲಿ ಅಲ್ಲಿಯ ರಸ್ತೆ, ಕಾರು ಅನುಕೂಲಗಳನ್ನು ವಿವರಿಸಿ ಕಾಗದ ಬರೆಯುತ್ತಿದ್ದ. ನಡುವೆ ರಜೆಗೆ ಬಂದು ಹೋದ. ಇಲ್ಲಿಗೆ ಬಂದಾಗ ಇಲ್ಲಿಯ ಧೂಳು, ಬೆವರು, ಹಿಂದುಳಿದಿರುವ ಸ್ಥಿತಿಗಳ ಮೇಲೆಯೇ ಟೀಕೆ ಮಾಡುತ್ತಿದ್ದ. ಭಾರತದಲ್ಲಿ ದೆಲ್ಲಿಯೇ ಹಿಂದುಳಿದ ಜಾಗವಾದರೆ ಇನ್ನು ಯಾವುದು ಅವನಿಗೆ ಹಿಡಿಸಿತ್ತು? 2ನೆಯ ವರ್ಷದ ಓದಿಗೆ ಹೋದ ಮೇಲೆ ಬೇಗ ಓದು ಮುಗಿಸಿ ಬಂದು ಬಿಡು ಎಂದು ನಾನು ಫೋನಿನಲ್ಲಿ ಹೇಳಿದ್ದಕ್ಕೆ ಮಾಮ್, ಈಗಾಗಲೇ ನನಗೆ ಭಾರಿ ಭಾರಿ ಕಂಪನಿಗಳಲ್ಲಿ ಕೆಲಸಕ್ಕೆ ಆಹ್ವಾನ ಬರುತ್ತಿದೆ. ಈ ದೇಶದಲ್ಲಿ ಬರೀ ಓದಿದರೆ ಸಾಲದು, ಕೆಲಸದ ಅನುಭವ ಬೇಕು. ಡಿಗ್ರಿ ದೊರಕಿಸಿದ ತಕ್ಷಣ ಅಲ್ಲಿಗೆ ಓಡಿ ಬಂದು ಬಿಟ್ಟರೆ ನನಗೆ ಜೀವನದಲ್ಲಿ ಯಾವ ಸವಾಲು ಇರುತ್ತದೆ? ಯಾವ ಟೆಕ್ನಿಕಲ್ ಡಿಗ್ರಿಯೂ ಇಲ್ಲದೆ, ಬಿಸಿನೆಸ್ ಡಿಗ್ರಿಯೂ ಇಲ್ಲದೆ ನೀನು ಅದನ್ನು ನಡೆಸ್ತಿದ್ದೀಯಾ ಅಂದರೆ ಅದೆಂಥ ಉದ್ಯಮ ಅಂತ ನೀನೇ ಅರ್ಥ ಮಾಡಿಕೊ. ಇಷ್ಟು ಓದಿರುವ ನಾನು ಬಂದು ಅದನ್ನು ವಹಿಸಿಕೊಳ್ಳಲೆ? ನಾನೀಗ ಇಂಟರ್ನ್ಯಾಷನಲ್ ಬಿಸಿನೆಸ್ ವಿಧಾನಗಳನ್ನು ಸ್ಪೆಷಲೈಸ್ ಮಾಡ್ತೀನಿ. ಜಪಾನೀಸ್ ಮತ್ತು USA ವ್ಯವಹಾರ ವಿಧಾನಗಳ ವ್ಯತ್ಯಾಸಗಳ ಬಗೆಗೆ ಸೆಮಿನಾರ್ ಪೇಪರ್ ಬರೀತಿದ್ದೀನಿ. ನನ್ನ ತಿಳುವಳಿಕೆಗೆ ಚಾಲೆಂಜ್ ಆಗುವಂಥ ಕೆಲಸ ಮಾಡುವ ಆಸೆ ನನ್ನದು. ಇಂಟರ್ನ್ಯಾಷನಲ್ ಬಿಸಿನೆಸ್ ಅಂದರೆ ಬಿಲಿಯನ್ ಗಟ್ಟಲೆ ಡಾಲರ್ನ ಪ್ರಮಾಣದ್ದು. ನೀನು ಮಾಡುತ್ತಿರುವ 100 ಜನ ಅವಿದ್ಯಾವಂತ ಕೂಲಿ ಹೆಂಗಸರ ದರ್ಜಿಗಳ ಲೆಕ್ಕದ್ದಲ್ಲ ಎಂದ. ಅವಿದ್ಯಾವಂತ ಕೂಲಿಗಳಿಂದ ನಡೆಸಿದರೂ ಲಾಭ ಎಷ್ಟು ಲಕ್ಷ ಬರ್ತಿದೆ ಗೊತ್ತಿದೆಯೇ ಎಂದವಳು ಕೇಳಿದಳು. ಎಷ್ಟು ಬಂದರೂ ಅದು ರೂಪಾಯಿ. ನೀನು 10 ರೂಪಾಯಿ ಹಾಕಿದರೆ ಇಲ್ಲಿ $1. ಮುಂದೆ ಬರ್ತಾ ಬರ್ತಾ ಅದು 11 ರೂಪಾಯಿ, 12 ರೂಪಾಯಿ, 18, 20, 30 ಆಗುತ್ತೆ. ನಾನು ಇವತ್ತೇ ಭವಿಷ್ಯ ಹೇಳ್ತಿದ್ದೀನಿ. ಯಾಕೆಂದರೆ ಇಂಡಿಯಾ ದೇಶ ಎಕನಾಮಿಕ್ ಮಿಸ್ಮ್ಯಾನೇಜ್ಮೆಂಟ್ ಮಾಡ್ತಿದೆ ಎಂದ. ಫೋನಿನಲ್ಲಿ ಇದನ್ನೆಲ್ಲ ಮಾತನಾಡಲು ಶುರು ಮಾಡಿದರೆ ಬಿಲ್ ಸಾವಿರಾರು ರೂಪಾಯಿ ಬರುತ್ತದೆಂದು ಅವಳೇ ಸುಮ್ಮನಾದಳು. ಒಟ್ಟಿನಲ್ಲಿ ಓದಿದ ನಂತರ ಇಲ್ಲಿಗೆ ಬರುವ ಇಚ್ಛೆ ತನಗಿಲ್ಲ ಎಂದು ಈಗಲೇ ಸ್ಪಷ್ಟಪಡಿಸಿದ್ದಾನೆ ಎಂಬುದು ಅರ್ಥವಾಯಿತು. ಏನು ಈ ಅಮೆರಿಕದ ಸೆಳೆತ ಹುಡುಗರಿಗೆ ಎಂಬ ಪ್ರಶ್ನೆ ಮನಸ್ಸನ್ನು ಆವರಿಸಿಕೊಂಡರೂ ತಾನು ಒಂಟಿಯಾಗಿ ಉಳಿಯುತ್ತೇನೆ ಎಂಬ ಅಂಜಿಕೆ ಹೆಚ್ಚು ತೀವ್ರವಾಗತೊಡಗಿತು. ಒಂದು ದಿನ ಇದ್ದಕ್ಕಿದ್ದಂತೆ ಅವನ ಮೇಲೆ ಕೋಪ ಬಂತು. ಆ ದರಿದ್ರ ಗಾಂಧಿ ಶಾಲೆಯಲ್ಲಿ ಇರಬೇಕಾಗಿತ್ತು. ಅಲ್ಲಿಂದ ಮುಂದೆ ನಾನು ಇಂಜಿನಿಯರಿಂಗ್ ಓದಿಸಿ, ಕೇಳಿದಷ್ಟು ದುಡ್ಡು ಕೊಟ್ಟು, ಬೈಕ್ ತೆಗೆದುಕೊಟ್ಟು, ರಜಾದಲ್ಲಿ ವಿಮಾನದಲ್ಲಿ ಕರೆಸಿಕೊಂಡು ಇಷ್ಟೆಲ್ಲ ಮಾಡಿದ್ದಕ್ಕೆ ನಾನು ಬೆಳೆಸಿದ ಉದ್ಯಮ ಅಂದರೆ ತಿರಸ್ಕಾರ, ಅಂದರೆ ಸಂಪಾದನೆ ತಿರಸ್ಕಾರ, ಅದರ ಸಂಪಾದನೆ ಅಂದರೆ ತಿರಸ್ಕಾರ ಎಂಬ ಕೋಪ ಭರ್ತ್ಸನೆ ದುಮುಗುಟ್ಟುತ್ತಿರುವಾಗ ಒಂದು ದಿನ ಬೆಳಿಗ್ಗಿದ್ದಕ್ಕಿದ್ದಂತೆ ಒಂದು ಪರಿಹಾರ ಕಂಡಿತು. ತಾನೇಕೆ ಒಂದು ಮದುವೆಯಾಗಬಾರದು? ಎಷ್ಟು ಜನ, ಹೌದು ಎಷ್ಟು ಜನ ಡೈವೋರ್ಸಿ ಮಹಿಳೆಯರು ಕಂಪ್ಯಾನಿಯನ್ಶಿಪ್ ಮ್ಯಾರೇಜ್ಮೆಂಟ್ ಭಾನುವಾರ ಪತ್ರಿಕೆಯಲ್ಲಿ ವಾಂಟೆಡ್ ಫಾರ್ ಎ ಬ್ಯೂಟಿಫುಲ್ ಸ್ಲಿಮ್ ಇಂಡಸ್ಟ್ರಿಯಲಿಸ್ಟ್ ಅರ್ನಿಂಗ್ ಆ್ಯನ್ಯುವಲಿ ಅಂತ ಹಾಕಿಸಿದರೆ 50 ಕಾಗದ ಬರುವುದಿಲ್ವೇ? ಇಂಥ ಉದ್ಯಮವನ್ನು ಆರಂಭಿಸಿ ಬೆಳೆಸಿದ್ದಾಳೆ ಅಂದರೆ ಉದ್ಯಮಪತಿಗಳ ಕುಟುಂಬದಿಂದಲೇ ಸಂಗೀತ ಜ್ಞಾನವಿದೆ, ಮನೆ ಕೆಲಸಗಳಲ್ಲಿ ನಿಪುಣೆ ಅಂತ ಸೇರಿಸಬೇಕು. ವಯಸ್ಸು ಇಷ್ಟು ಅಂತ ಖಚಿತ ಹಾಕಬಾರದು. ಎಂದು ಹೋಗಿ ಕನ್ನಡಿಯ ಮುಂದೆ ನಿಂತುಕೊಂಡಾಗ ಒಂದೊಂದು ಬಿಳಿ ಕೂದಲು ಕಿವಿಯ ಹತ್ತಿರ ತುಸು ಜಾಸ್ತಿ. ನನ್ನ ವಯಸ್ಸಿನವರಿಗೆ ತಲೆ ತುಂಬ ಬೆಳ್ಳಗಿರುತ್ತೆ, ಆದರೆ ನನ್ನ ಕೂದಲಿನದು ಹುಟ್ಟು ಗುಣ ಎಂದು ಮೆಚ್ಚಿಕೊಳ್ಳುತ್ತಿರುವಾಗ ಕಣ್ಣಿನಂಗಳದ ಕೆಳಗೆ ಸೂಕ್ಷ್ಮವಾಗಿ ಸುಕ್ಕು ಕಪ್ಪು ಬಣ್ಣ ತಕ್ಷಣ ಕಾಣುವುದಿಲ್ಲ. ಬಚ್ಚಲ ಮನೆಗೆ ಹೋಗಿ ತೂಕದ ಯಂತ್ರದ ಮೇಲೆ ನಿಂತರೆ ಪ್ರತಿದಿನವೂ ಸ್ನಾನಕ್ಕೆ ಮೊದಲು ನೋಡಿಕೊಂಡು ಆಹಾರವನ್ನು ಎಷ್ಟು ಕಡಿಮೆ ಮಾಡಿದರೂ ತುಸು ತುಸು ಏರುವ ತೂಕ. ವಯಸ್ಸೇ ಅಥವಾ ವಿಸ್ಕಿಯದೆ. ಇನ್ನು ಕಡಿಮೆ ತಿಂದರೆ ಸುಸ್ತು ಮಾತ್ರವಲ್ಲ, ಕೆನ್ನೆ ಹಲ್ಲುಗಳು ಇಳಿಬಿದ್ದು ಮುದಿಬಿದ್ದ ಹಾಗೆ ಕಾಣಬಹುದು ಎಂಬ ದ್ವಂದ್ವ ಕಾಣತೊಡಗಿತು. ಆಗುವ ಆಲೋಚನೆ, ಜಾಹೀರಾತು ಹಾಕಿಸಿದರೆ ಎಂತೆಂಥ ಉತ್ತರಗಳು ಬರಬಹುದೆಂಬ ಕುತೂಹಲ, ತಾನು ಎಂಥವನನ್ನು ಆರಿಸಬೇಕೆಂಬ ಜಿಜ್ಞಾಸೆಗಳಲ್ಲಿ 1 ವಾರಕ್ಕೂ ಮೀರಿ ಜೀವನದಲ್ಲಿ ಉತ್ಸಾಹವಿತ್ತು. ಅನಂತರ ಮದುವೆಯಾಗಲು ಬಂದವನು ನನ್ನ ಹಣಕ್ಕಾಗಿ ಬಂದು ನಿಜವಾಗಿಯೂ ನನ್ನನ್ನು ಪ್ರೀತಿಸದಿದ್ದರೆ ಎಂಬ ಅನುಮಾನ ಕಾಡತೊಡಗಿತು. ಅದನ್ನು ಪರೀಕ್ಷಿಸುವುದು ಹೇಗೆ ಎಂಬ ವಿಧಾನಗಳನ್ನು ರೂಪಿಸಿಕೊಳ್ಳುವುದರಲ್ಲಿ ಮನಸ್ಸು ಮತ್ತೆ 1 ವಾರ ತಲ್ಲೀನವಾಗಿತ್ತು. ಮದುವೆಯಾಗಿದ್ದೀನಿ ಅಂತ ಫೋನ್ನಲ್ಲಿ ಹೇಳಿದರೆ ಮಗ ಅನಿಸಿಕೊಂಡರೂ ಆ ಕೃತಜ್ಞನ ಜಂಬವೆಲ್ಲ ಇಳಿಯುತ್ತೆ. ಅಥವಾ ನಾನು ಮದುವೆಯಾಗುವ ಆಲೋಚನೆ ಮಾಡ್ತಿದ್ದೀನಿ ಅಂತ ಒಂದು ಸೂಚನೆ ಕೊಟ್ಟು ಸುಮ್ಮನಿರಲಿ, ಅದರಿಂದ ಜ್ಞಾನೋದಯವಾದೀತೆ ಎಂಬ ಕುತೂಹಲ ಮೂಡಿತು. ಒಂದು ದಿನ ಫೋನ್ ಎತ್ತಿ ನಂಬರ್ ತಿರುಗಿಸುತ್ತಿದ್ದಳು. ಒಳಗೆ ತನಗೆ ತಿಳಿಯದ ಏನೋ ಅಡ್ಡ ಬಂದಂತಾಗಿ ನಿಲ್ಲಿಸಿದಳು. ಒಂದು ದಿನ ಅವಳು ತನ್ನ ವ್ಯಾಪಾರದ ಲೈಸೆನ್ಸಿನ ನವೀಕರಣ ಸಂಬಂಧ ಕೆಲಸಕ್ಕೆಂದು ವಾಣಿಜ್ಯ ಭವನಕ್ಕೆ ಹೋಗಿದ್ದವಳು ಹೊರಗೆ ಬಂದು ಕಾರಿನ ಬಾಗಿಲು ತೆಗೆಯುತ್ತಿರುವಾಗ ಇನ್ನೊಂದು ಕಾರು ಬದಿಯಲ್ಲಿ ಬಂದು ತಾನು ತೆರವು ಮಾಡುವ ಜಾಗದಲ್ಲಿ ನಿಲ್ಲಿಸಲು ಕಾಯುತ್ತಾ ನಿಂತದ್ದು ಕಾಣಿಸಿತು.
ಅದರ ಮಾಲೀಕ ನಡೆಸುತ್ತಿರುವವನು ಗಾಜಿನಲ್ಲಿ ಸ್ಪಷ್ಟವಾಗಿ ತಲೆ ತುಂಬ ದಟ್ಟ ಕಪ್ಪು ಬಿಳಿತ ಮಿಶ್ರಿತ ಉದ್ದ ಕೂದಲು, ಹದವಾಗಿ ಕತ್ತರಿಸಿದ ಗಡ್ಡ, ಕಾಲರುಳ್ಳ ಖಾದಿ ಶರ್ಟಿನ ಮೇಲೆ ನೆಹರು ವೇಸ್ಟ್ ಕೋಟ್. ಅರೆ, ತಾನೆಲ್ಲ ನೋಡಿದ್ದೇನೆ ಇವನನ್ನು ಎಂದು ಅಂದುಕೊಳ್ಳುತ್ತಿರುವಾಗ ಅವನೇ ಗುರುತು ಸಿಕ್ಕಿದವನಂತೆ ಬಲ ಕಿಟಕಿಯೊಳಗಿಂದ ಕೈ ನೀಡಿ ಹಾಯ್ ಎಂದ. ಅವನಿಗೂ ತಕ್ಷಣ ನನ್ನ ಹೆಸರು ನೆನಪಿಗೆ ಬಂದಿಲ್ಲ, ನನಗೂ ಬರುತ್ತಿಲ್ಲ ಎಂದವಳು ತನ್ನ ಕಾರು ಹತ್ತಿ ಹಿಂದಕ್ಕೆ ನಿಲ್ಲಿಸಿ ಅವನಿಗೆ ಜಾಗ ಬಿಟ್ಟಾದ ಮೇಲೆ ಅಲ್ಲೇ ಕಾದು ನಿಂತಳು. ಅವನು ತನ್ನ ಕಾರನ್ನು ನಿಲ್ಲಿಸಿ ಬೀಗ ಹಾಕಿ ಅವಳ ಹತ್ತಿರಕ್ಕೆ ಬರುವಷ್ಟರಲ್ಲಿ ಹೆಸರು ನೆನಪಿಗೆ ಬಂತು. ಕೆಳಗಿಳಿದು ಕೈ ನೀಡಿ, ಹಲೋ ಹರಿಶಂಕರ್ ಜಿ, ನಾನು ನಿಮ್ಮ ಹೆಸರು ಮರೆತಿಲ್ಲ ಅನ್ನೋ ಗುರುತಿಗೆ ಹೆಸರು ಹೇಳ್ತಿದ್ದೀನಿ, ನನ್ನ ಹೆಸರು ಹೇಳಿಬಿಡಿ ನೋಡೋಣ, ಒಂದು ಸೆಕೆಂಡ್ ತಡ ಇಲ್ಲದೆ ಎಂದಾಗ ಅವನು ಹಿಡಿದು ಕೈ ಕುಲುಕುವಾಗ ಅವನು ತನ್ನ ದಪ್ಪಹದ ಒರಟಿನ ಬಿಗಿ ಮುಷ್ಟಿಯಿಂದ ಹಿಡಿದು ಎಲ್ಲೆಲ್ಲೋ ಬೆಳಕು ಬೀರುವ ಕಾಂತಿ ಮೂಲದ ಹೆಸರನ್ನು ಮರೆತರೆ ನಾನು ಬದುಕಿರಬೇಕಾದರೂ ಯಾಕೆ ಎಂದ, ಹಿಗ್ಗನ್ನು ಸುರಿಸುವ ಮುಖ ಮಾಡಿ. ಸಂಸ್ಕೃತಿ ಸಲಹಾಕಾರರಿಗೆ ವಾಣಿಜ್ಯ ಮಂತ್ರಾಲಯದಲ್ಲೇನು ಕೆಲಸವಿತ್ತು ಅವಳು ಕೇಳಿದಳು. ಸಂಸ್ಕೃತಿ ಪ್ರಸಾರವಾಗುವುದೇ ವಾಣಿಜ್ಯ ಮಾಧ್ಯಮಗಳ ಮೂಲಕ ಎಂದವನು ನೆನೆಸಿಕೊಂಡಂತೆ, ನಿಮ್ಮ ಫ್ರೆಂಡ್ ಅಂದರೆ ನೀವು ಕಲಾಪೋಷಣೆ ಮಾಡ್ತಿದ್ರಲ್ಲ ಸಿತಾರ್ವಾಲ, ಏನಾಯಿತು ಅವರಿಗೆ? ಹೆಸರು ವಿಳಾಸ ಎಲ್ಲೂ ಕೇಳ್ತಿಲ್ಲ. ಓ ಅದೇ ಎಂದವಳು ಆ ವಿಷಯ ಮಾತನಾಡದೇ ಇದ್ದರೆ ಮನಸ್ಸಿಗೆ ಸಮಾಧಾನ ಎಂದಳು. ಅರ್ಥವಾಯ್ತು ಬಿಡಿ, ಈ ಕಲಾವಿದರಿದ್ದಾರಲ್ಲ, ನೀವೇ ಪುಣ್ಯವಂತರು. ಯೋಗ್ಯತೆ ತಿಳಿದ ತಕ್ಷಣ ದೂರ ಮಾಡಿ ಕ್ಷೇಮವಾಗಿರಬಲ್ಲಿರಿ. ಆದರೆ ನಮ್ಮದು ಅವರ ಜೊತೆ ವ್ಯವಹರಿಸೋದೇ ಸಂಬಳ ತಿನ್ನೋ ಕೆಲಸ, ಕರ್ತವ್ಯ. ಅವರನ್ನು ನಂಬಿ ಯಾವ ಕೆಲಸ ಮಾಡೋದು ಸಾಧ್ಯವಿಲ್ಲ. ನನ್ನ ಸ್ಥಿತಿ ಹೇಗಿರಬೇಕೋ ಕಲ್ಪಿಸಿಕೊಳ್ಳಬಲ್ಲಿರಾ? ಅಂದ ಹಾಗೆ ಎಷ್ಟು ಕಾಲವಾಯಿತು ನಿಮ್ಮನ್ನು ಭೇಟಿಯಾಗಿ? ಈಗ ನನಗೆ ಕಾಮರ್ಸ್ ಮಿನಿಸ್ಟ್ರಿಯಲ್ಲಿ ಅಪಾಯಿಂಟ್ಮೆಂಟ್ ಇದೆ. ಯಾಕೆ ಯಾವತ್ತಾದರೂ ಒಂದು ಸಂಜೆ ಭೇಟಿಯಾಗಿ ಕಷ್ಟ ಸುಖ ಮಾತಾಡಬಾರ್ದು ಎನ್ನುವಾಗಲೂ ಅವನು ಅವಳ ಕೈಯನ್ನು ಹಿಡಿದೇ ಇದ್ದ. ಇವತ್ತೇ ಬನ್ನಿ, ನನ್ನ ಮನೆ ವಿಳಾಸ ಇಕೋ ಎಂದು ಕೈ ಬಿಡಿಸಿಕೊಂಡು ತನ್ನ ಕಾರ್ಡ್ ತೆಗೆದುಕೊಟ್ಟು ಕೈಗೆ ಕೊಟ್ಟು 7 ಗಂಟೆಗೆ ಮನೆಗೆ ಬಂದಿರ್ತೀನಿ, ಪ್ಲೀಸ್ ಬನ್ನಿ ಎಂದಳು. ಶೂರ್ ಎಂದು ಹೇಳಿ ಅವನು ಸರಸರನೆ ಬಹು ಅಂತಸ್ತಿನ ಕಟ್ಟಡದ ಕಡೆಗೆ ಹೋದ. ಗರಿ ಕಾಣುವಂತ ಇಸ್ತ್ರಿ ಮಾಡಿದ ಕಂದು ಬಣ್ಣದ ಪ್ಯಾಂಟು, ಬಿಳಿ ಖಾದಿ ಶರ್ಟು, ಮೇಲೆ ನೆಹರು ವೇಸ್ಟ್ ಕೋಟು ಧರಿಸಿ ಹೋಗುತ್ತಿದ್ದ ಅವನನ್ನೇ ನೋಡುತ್ತಾ ಅವಳು ನಿಂತಳು. ಅಲ್ಲಿಂದ ತನ್ನ ಫ್ಯಾಕ್ಟ್ರಿಗೆ ಕಾರು ನಡೆಸಿಕೊಂಡು ಹೋಗುವಾಗ ತಾನು ಇದುವರೆಗೆ ಯಾವ ಗಂಡಸನ್ನು ಸಂಜೆ ಸ್ನೇಹ ಸಲ್ಲಾಪಕ್ಕೆ ಮನೆಗೆ ಕರೆದಿಲ್ಲವೆಂಬ ನೆನಪಾಯಿತು. ಪಾರ್ಟಿ, ಸ್ನೇಹ ಸಲ್ಲಾಪ, ಪಾನೀಯ ಮೊದಲಾಗಿ ಅಧಿಕಾರಿಗಳಿಗೆ ವ್ಯಾಪಾರಿ ಮಿತ್ರರಿಗೆ ಏರ್ಪಡಿಸಿದರು. ಒಂದು ಹೋಟೆಲ್ನಲ್ಲಿ ತೀರಾ ವಿಶೇಷವೆಂದರೆ ರೋಸ್ ಪೆಂಟಾದಲ್ಲಿ ತಮಗೆ ಪ್ರಿಯವಾದ ಯಾವ ಪಾನೀಯವನ್ನಾದರೂ ಬೇರೆಯವರಿಗೆ ಹೇಳುವ ಸ್ವಾತಂತ್ರ್ಯ ಅವರದು. ತನ್ನನ್ನು ಕುಡಿ ಎಂದು ಸಲಹೆಯನ್ನು ಯಾರೂ ವಹಿಸಿಲ್ಲ. ತಾನಾಗಿ ಇಷ್ಟಪಡದ ಮಹಿಳೆಯನ್ನು ಪಾನ ಮಾಡುವಂತೆ ಹೇಳುವುದು, ಬಲವಂತ ಮಾಡುವುದು ಮೇಲುವರ್ಗದ ನಡವಳಿಕೆ ಎಲ್ಲವೆನ್ನುವುದು ಎಲ್ಲರಿಗೂ ಗೊತ್ತಿದೆ. ಆದರೆ ಹರಿಶಂಕರ್ನನ್ನು ತಾನಾಗಿಯೇ ಮನೆಗೆ ಕರೆದಾಗ, ತನ್ನ ಮನಸ್ಸು ಎಂದು ನೆನೆದುಕೊಂಡಾಗ ತನ್ನೊಳಗೆ ತಾನೇ ಧಿಕ್ಕಾರದ ಮುಗುಳ್ನಕ್ಕು ಕಾರು ನಡೆಸತೊಡಗಿದಳು. ಮಧ್ಯಾಹ್ನ ಊಟಕ್ಕೆ ಹೋದಾಗ ಅಡಿಗೆಯೊಳಗೆ, ಸಂಜೆ ಬೇಗ ಬಂದು ಇಬ್ಬರಿಗಾಗುವಷ್ಟು ಅಡಿಗೆ ಮಾಡಿಟ್ಟು ಹೋಗು, ಒಂದಿಷ್ಟು ನಮ್ಕಿನ್ ತಂದಿಟ್ಟಿರು ಎಂದು ಸೂಚನೆ ಕೊಟ್ಟಳು. ಸಂಜೆ ಇವಳು ಮನೆಗೆ ತಲುಪಿದ 10 ನಿಮಿಷದಲ್ಲಿ ಅಡಿಗೆಯವಳು ಎಲ್ಲವನ್ನೂ ಮೇಜದ ಮೇಲೆ ಅಣಿಯಿಟ್ಟು ಹೋದಳು. ಇನ್ನು ಅರ್ಧ ಗಂಟೆಯಲ್ಲಿ ಹರಿಶಂಕರ ಬಂದ. ಕಾರನ್ನು ಫೋರ್ಟಿಕೋದಲ್ಲಿ ನಿಲ್ಲಿಸಿ ಒಳಗೆ ಬಂದ ಅವನನ್ನು ಬನ್ನಿ ಬನ್ನಿ ಎಂದು ತಾನು ಕೈ ಕುಲುಕಿ ಒಳಗೆ ಕರೆದು ಲೌಂಜಿನಲ್ಲಿ ದೊಡ್ಡ ಸೋಫಾದ ಮೇಲೆ ಕೂರಿಸಿ ತಾನು ಅದೇ ಸೋಫಾದ ಮೇಲೆ ಅವನಿಗಿಂತ ಅರ್ಧ ಅಡಿ ದೂರದಲ್ಲಿ ಕೂತು ಆತ್ಮೀಯ ಸಂಭಾಷಣೆಯ ಎಳೆಯನ್ನು ಹುಡುಕತೊಡಗಿದಳು. ಅವನು ತನ್ನ ಸಂಭಾಷಣಾ ಕುಶಲತೆಯಿಂದ ನೆರವು ನೀಡಿದ. ತುಸು ಹೊತ್ತಾದ ಮೇಲೆ ಹೇಳಿ, ಏನು ತಗೋತೀರಿ ಅಂತ ಕೇಳಿದ್ದಕ್ಕೆ, ನನಗೆ ಯಾವುದೂ ನಿಷಿದ್ಧವಲ್ಲ, ನಿಮಗೆ ಯಾವುದು ಪ್ರಿಯವೋ ನನಗೂ ಅದೇ ಪ್ರಿಯ, ಏನಿಟ್ಟಿದ್ದೀರಿ ಹೇಳಿ ಎಂದ. ಫ್ರೆಂಚ್ ವೈನ್, ಶಿವಾಸ್ ರೀಗಲ್. ರಿಯಲಿ? ಶಿವಾಸ್ ಇರಲಿ. ಅವಳು ಒಳಗೆ ಹೋಗಿ ಫ್ರಿಡ್ಜ್ನಿಂದ ಐಸ್, ತಣ್ಣೀರು, ಲೋಟಗಳು, ವಿದೇಶಿ ಶಿವಾಸ್ ಅನ್ನು ತಂದು ಮುಂದಿಟ್ಟ ಮೇಲೆ ಅವನೇ ಬಗ್ಗಿಸಿ ಅವಳಿಗೂ ಕೊಟ್ಟು ಚಿಯರ್ಸ್ ಹೇಳಿದ. ಅವನು ತನಗೆ ತುಸು ಹೆಚ್ಚು ಹಾಕಿ ತಾನು ಕಡಿಮೆ ಹಾಕಿಕೊಳ್ಳುತ್ತಿದ್ದಾನೆ ಎನ್ನುವುದನ್ನು ಅವಳು ಗಮನಿಸಿದಳು. ಆದರೂ ಅದನ್ನು ಏನೂ ತಿಳಿಯದವಳಂತೆ ಸುಮ್ಮನಿದ್ದು ಮಾತನಾಡುತ್ತಾ ತುಸು ಹೀರತೊಡಗಿದಳು. ನೀವು ಶಿವಾಸನ್ನು ಯಾಕೆ ಇಷ್ಟಪಡ್ತೀರಿ ಹೇಳಿ? ಅವಳು ಕೇಳಿದಳು. ನಿಜ ಹೇಳಬೇಕೆಂದರೆ ಪಾನೀಯ ತೆಗೆದುಕೊಳ್ಳೋದು ಯಾಕೆ? ನಮ್ಮ ಮನಸ್ಸಿನಲ್ಲಿರೋ ನಿರೋಧಗಳನ್ನು ಹರಿದರಿಸಿ ಮುಕ್ತ ಮಾಡಲಿ ಅಂತ ಅಲ್ವೇ? ಸ್ನೇಹಿತರ ಸಂಘದಲ್ಲಿ ಪರಸ್ಪರ ಮುಕ್ತವಾಗೋದಕ್ಕೆ ಇದೊಂದು ಸಾಧನ. ಶಿವಾಸ್ನಿಂದ ನನಗೆ ಆಗುವ ಹಾಗೆ ಭಾರತೀಯ ಇನ್ನೂ ಯಾವುದರಿಂದಲೂ ಆಗೋದಿಲ್ಲ. ನಿಮಗೆ ಹೇಗೆ ಎನ್ನುತ್ತಾ ಅವನು ಅವಳ ಹೆಗಲ ಮೇಲೆ ಕೈ ಹಾಕಿ, ಯಾಕೆ ಅಷ್ಟು ದೂರ ಇದ್ದೀರಿ? ಹತ್ತಿರ ಜರುಗಿ ಕೂತರೆ ಮಾತಾಡೋಕ್ಕೆ ಚೆನ್ನ ಅಲ್ಲವೇ ಎನ್ನುತ್ತಾ ತಾನೇ ಅವಳ ಕಡೆಗೆ ಜರುಗಿದ. ಅವಳು ಜರುಗಿದಳು. ತಾನಿನ್ನು ನಿರೋಧ ಹರಿಯುವಷ್ಟು ತೆಗೆದುಕೊಂಡಿಲ್ಲವೆಂಬುದು ಅವಳಿಗೂ ಗೊತ್ತಿತ್ತು. ಅವನು ಬೇಕೆಂದೇ ತನಗೆ ಜಾಸ್ತಿ ಬೆರೆಸಿ ತಾನು ಕಡಿಮೆ ಹಾಕಿಕೊಂಡಿದ್ದಾನೆಂಬುದು ಅವಳ ಅರಿವಿಗೆ ಬಂದಿತ್ತು. ಇದೊಂದು ರೀತಿಯ ಅನುಕೂಲಕರ ಮೋಹಕ ಸೋಗು ಎಂಬ ಮಾತು ನೆನಪಿಗೆ ಬಂತು. ತನಗೆ ನಿಜವಾಗಿಯೂ ಮತ್ತು ಏರಿರುವಂತೆ ಮುಖ ಮಾಡಿ ಹೇಳಿ, ಹತ್ತಿರಕ್ಕೆ ಜರುಗಿ ಕೂತರೆ ಮಾತಾಡೋಕ್ಕೆ ಚೆನ್ನ ಅಂದಿರಲ್ಲ, ಹೇಳಿ, ಏನು ಹೇಳಬೇಕು ಅಂತಿದ್ದೀರಿ ಹೇಳಿ ಅಂದಳು. ಏನು ಹೇಳಬೇಕು ಅಂತಲೇ? ಇವತ್ತಿಗಿಂತ ಅದೃಷ್ಟದ ದಿನ ಜಗತ್ತು ಹುಟ್ಟಿದಾಗಿಂದ ಯಾವ ಗಂಡಸಿಗೂ ಬಂದಿರಲಿಲ್ಲ. ಏನು ಹಾಗಂದ್ರೆ? ಅವಳು ಆಶ್ಚರ್ಯ ಸೂಚಿಸುತ್ತಾ ಅವನ ಮುಖ ನೋಡಿದಳು. ಜಗತ್ತಿನ ಇತಿಹಾಸದಲ್ಲಿಯೇ ಸೃಷ್ಟಿಯಾಗಿರದಿದ್ದ ಪ್ರೌಢ ಸುಂದರಿಯ ಸಾನ್ನಿಧ್ಯ ಬೇರಾವ ಗಂಡಸಿಗೂ ಲಭಿಸಿಲ್ಲ. ಅವಳ ಕಣ್ಣುಗಳನ್ನು ದಿಟ್ಟಿಸುತ್ತಾ ಅವನು ಗಾಂಭೀರ್ಯವಾಗಿ ಗಜಲ್ ಹೇಳುವ ದಾಟಿಯಲ್ಲಿ ಹೇಳಿದ. ತಾನು ಹೆಚ್ಚು ತೆಗೆದುಕೊಂಡಿಲ್ಲ. ಅವನು 3 ಗುಟುಕು ಮಾತ್ರ ಒಳ ಹೂಗಿಸಿದ್ದಾನೆ.
ಅವನು ಹೆಂಗಸರನ್ನು ವಶಪಡಿಸಿಕೊಳ್ಳುವುದರಲ್ಲಿ ಪಳಗಿದವನು. ಅವನ ವಿಷಯದಲ್ಲಿ ಎಷ್ಟೋ ಕಥೆಗಳಿವೆ ಎಂಬುದೆಲ್ಲ ಅವಳ ಅರಿವಿನಲ್ಲಿತ್ತು. ಈಗ ಹೇಳಿದುದು ಯಾವುದೋ ಗಜಲ್ ಕವಿತೆಯ ಸಾಲುಗಳು, ಅವನವಲ್ಲ. ಅವನವಾದರೂ ಅದನ್ನು ಇನ್ನೂ ಇತರ ಎಷ್ಟೋ ಹೆಂಗಸರಿಗೆ ಹೇಳಿ ಅಳತಾ ಇರೋ ವಾಕ್ಯಗಳು ಎಂಬ ತಿಳಿವೂ ಇತ್ತು. ಆದರೆ ಯಾವ ಗಂಡಸು ತನ್ನೆದುರು ಕುಳಿತು ತನ್ನ ರೂಪಕ್ಕೆ ಸಾರ್ಥಕ ತರುವ ಈ ಮಾತನ್ನು ಇದುವರೆಗೆ ಆಡಿದ್ದಾನೆ? ಅವನು ಹೊಚ್ಚ ಹೊಸಬನಲ್ಲದಿರಬಹುದು, ತಾನು ಹೊಚ್ಚ ಹೊಸಬಳಲ್ಲ ಎಂಬ ಸಮರ್ಥನೆ ಹುಟ್ಟಿತು. ಅವನ ಮಾತಿಗೆ ಪ್ರತಿಯಾಗಿ ತಾನು ಅಂಥದ್ದೇ ಕಾವ್ಯಮಯ ಸ್ಪಂದನ ವಾಕ್ಯವನ್ನು ನುಡಿಯುವ ಮನಸ್ಸು ಬಂದರೂ ಯಾವುದೂ ಹೊಳೆಯಲಿಲ್ಲ. ಅದು ನೋಡುವವರ ಕಣ್ಣುಗಳಲ್ಲಿದೆ ಎಂದಳು. ಅವನು ಅರ್ಥ ಮಾಡಿಕೊಂಡು ಅವಕಾಶವನ್ನು ಗ್ರಹಿಸಿದ. ಮುಂದೆ ಯಾರೂ ಕುಡಿಯಲಿಲ್ಲ. ಗ್ಲಾಸುಗಳಲ್ಲಿದ್ದದ್ದು ಅಲ್ಲೇ ಉಳಿಯಿತು. ಅವಳೇ ಲೌಂಜನ್ನು ಬಿಟ್ಟು ಅವನನ್ನು ಕೈ ಹಿಡಿದು ತನ್ನ ಮಲಗುವ ಕೋಣೆಗೆ ಕರೆದೊಯ್ದಳು. ಅವನ ಕಾವ್ಯಶಕ್ತಿ ಹೊರಹೊಮ್ಮಿತು. ತನ್ನ ಶರೀರದ ಒಂದೊಂದು ಅಂಗವನ್ನು ಚಂಪಕ ಪುಷ್ಪಕ್ಕೆ, ಗುಲಾಬಿಯ ಬಣ್ಣಕ್ಕೆ, ಬಿರಿಯುವ ಚಂದ್ರಕಾಂತಿಗೆ ಹೋಲಿಸುತ್ತಾ ಅವನು ಉಕ್ಕಿಸುತ್ತಿರುವಾಗ ಅವಳ ಮನಸ್ಸು ಇದು ಸುಳ್ಳಲ್ಲ, ನಿಜ ಎಂಬ ನಂಬಿಕೆಯನ್ನು ಸೃಷ್ಟಿಸಿಕೊಂಡು ಸ್ಪಂದಿಸಿ ಪಾಲ್ಗೊಂಡಿತು. ಹೌಸ್ಕಾಸ್ ಪ್ರದೇಶಕ್ಕೆಲ್ಲ ನಿದ್ರೆ ಹತ್ತಿ ನಿಶ್ಶಬ್ದವಾಗಿ ಅವರಿಬ್ಬರು ಮೇಜಿನ ಮುಂದೆ ಜೊತೆಯಲ್ಲಿ ಕೂತು ಊಟ ಮಾಡುವಾಗ ಅವಳು ಪುನರಾಶ್ವಾಸನೆ ಬೇಡುವವಳಂತೆ ಕೇಳಿದಳು. ನನ್ನಲ್ಲಿ ಏನು ಮೆಚ್ಚಿದಿರಿ ಹೇಳಿ? ಏನು ಮೆಚ್ಚಿದ್ದೇನೆ? ಅವನು ಒಂದು ತತ್ವವನ್ನು ಪ್ರತಿಪಾದಿಸುವ ಗಂಭೀರ ಭಾವ ತಂದುಕೊಂಡು ಹೇಳಿದ. ಈ ದೇಶದ ಹೆಂಗಸನ್ನು ಅಬಲೆ, ದುರ್ಬಲೆ ಅಂತ ಸಹಸ್ರಾರು ವರ್ಷಗಳಿಂದ ಕಂಡು ತುಳಿದಿಟ್ಟಿದೆ. ಪ್ರತಿಯೊಬ್ಬ ಹೆಂಗಸು ಅದುಮಿಟ್ಟ ಶಕ್ತಿಯ ಕಿಡಿ ಅಂತ ನನ್ನ ನಂಬಿಕೆ. ಆದರೆ ಮಿಲಿಯನದಲ್ಲೊಬ್ಬರು ನಿಮ್ಮಂತೆ ಅಲ್ಲ. ಸ್ವತಂತ್ರವಾಗಿ ಇಂಥ ಉದ್ಯಮ ಆರಂಭಿಸಿ ಯಾವ ಗಂಡಸು ನಾಚುವ ಹಾಗೆ ಬೆಳೆಸಿ ಕಲೆ ಸಂಸ್ಕೃತಿಗಳಿಗೆ ಧಾರಾಳವಾಗಿ ದಾನ ಮಾಡುವ ವ್ಯಕ್ತಿತ್ವದ ಪ್ರಪಂಚದ ಎಷ್ಟು ಜನ ಬಿಲಿಯನೇರ್ಗಳಿದ್ದಾರೆ? ಅಂಥ ಶಕ್ತಿಶಾಲಿ ಉದಾರಿ ಹೆಂಗಸಿನ ಸ್ನೇಹ ಭಾಗ್ಯ ನನ್ನದಾಯಿತಲ್ಲ ಅಂತ ನನಗೆಷ್ಟು ಸಾರ್ಥಕ ಭಾವ ಬಂದಿದೆ ಗೊತ್ತೇ. ಬರೀ ಸುಂದರಿ ಅಂತ ಅಲ್ಲ, ಅಫ್ಕೋರ್ಸ್ ಈ ಪ್ರೌಢ, ಪಕ್ವ, ಮಾಗಿದ, ಅಭಿಜಾತ ಸೌಂದರ್ಯದ ಹೆಂಗಸನ್ನು ನಾನು ಬೇರೆಲ್ಲಿಯೂ ನೋಡಿಲ್ಲ ನಿಜ. ಆದರೆ ಅದಕ್ಕಿಂತ ಹೆಚ್ಚಿನದು ನಿಮ್ಮ ಆತ್ಮಶಕ್ತಿ, ಕಲಾ ಸಂಸ್ಕೃತಿಯನ್ನು ಪೋಷಿಸುವ ಔದಾರ್ಯ. ಅವಳಲ್ಲಿ ನಿಜವಾಗಿಯೂ ಸಾರ್ಥಕ ಭಾವ ಹುಟ್ಟಿತು. ಕೈಯಲ್ಲಿದ್ದ ಚಪಾತಿಯ ಚೂರನ್ನು ಹಾಗೆಯೇ ತನ್ನ ಕೈಯಲ್ಲಿ ಹಿಡಿದು ಕಣ್ಣುಗಳನ್ನು ಅರ್ಧ ಮುಚ್ಚಿ ಆತ್ಮರತಳಾದಳು. ಅನಂತರ ಅವರು ವಾರಕ್ಕೆ 1-2 ಬಾರಿಯಾದರೂ ಭೇಟಿಯಾಗುತ್ತಿದ್ದರು. ಉಳಿದ ದಿನಗಳು ಸಂಜೆ 6 ಗಂಟೆ ನಂತರ ಫೋನಿನಲ್ಲಿ ಮಾತನಾಡುತ್ತಿದ್ದರು. ಆಫೀಸ್ ಸಮಯದ ನಂತರವೂ ಹರಿಶಂಕರ ತನ್ನ ಕಚೇರಿಯಲ್ಲಿದ್ದು ಏನಾದರೂ ಓದುತ್ತಿದ್ದ ಅಥವಾ ಬರೆಯುತ್ತಿದ್ದ. ಆಗ ಅವಳೇ ಅವನಿಗೆ ಫೋನ್ ಮಾಡುತ್ತಿದ್ದಳು. 5 ನಿಮಿಷವಾದರೂ ಕುಶಲ ಸಂಭಾಷಣೆ ನಡೆಸುತ್ತಿದ್ದಳು. ಅವನ ಮೆಚ್ಚುಗೆಯ ನುಡಿಯನ್ನು ಬೆರೆಸಿ ಮಾತನಾಡುತ್ತಿದ್ದ. ಭೇಟಿಯಾಗುವಾಗಲೂ ಅಷ್ಟೇ. ದೈಹಿಕ ಸುಖದಷ್ಟೇ ಅವನ ಮಾತಿನ ಸುಖಕ್ಕೆ ಜೀವವು ಹಾತೊರೆಯುತ್ತಿತ್ತು. ಭೇಟಿಯಾದಾಗ ಫೋನಿನಲ್ಲಿ ಆದರೂ ಅದು ಲಭಿಸಿದರೆ ಜೀವಕ್ಕೆ ಮಾಲಿಶ್ ಮಾಡಿಕೊಂಡಷ್ಟು ಹಿತವಾಗುತ್ತಿತ್ತು. ನಿಜವಾದ ಗೆಳೆಯರಾಗಿ ಅವರು ಎಷ್ಟೋ ಸ್ವಂತ ವಿಷಯಗಳನ್ನು ಪರಸ್ಪರ ತೆರೆದುಕೊಂಡರು. ತನ್ನ ಗಂಡ ಈಗ ಅವನು ದೆಲ್ಲಿಯಲ್ಲೇ ಸಂಪಾದಕನಾಗಿ ನಡೆಸುತ್ತಿರುವ ಪತ್ರಿಕೆಯ ಬಗೆಗೆ ಹೇಳಿದಳು. ಆ ಪತ್ರಿಕೆಯು ನಾಳೆ ನನ್ನ ಮೇಲೊಂದು ಕಿತಾಪತಿ ಲೇಖನ ಬರೆದರೂ ಆಶ್ಚರ್ಯವಿಲ್ಲ ಎಂದು ಹರಿಶಂಕರ ಟಿಪ್ಪಣಿ ಮಾಡಿದಾಗ, ಅಂಥದ್ದೇನಾದರೂ ಆದರೆ ನಾನು ನಿನ್ನ ಒತ್ತಾಸೆಗೆ ನಿಲ್ಲುತ್ತೀನಿ ಎಂದು ಆಶ್ವಾಸನೆ ಇತ್ತಳು. ಗಂಡನ ಮೇಲೆ ತಿರಸ್ಕಾರ, ಅದೇ ತಕ್ಕಡಿಯ ಮತ್ತೊಂದು ತಟ್ಟೆಯಾದ ಹರಿಶಂಕರನ ಮೇಲೆ ಹೆಚ್ಚಿದ ಆದರಗಳು ಉಂಟಾದವು. ಹೊನ್ನತ್ತಿ ಮುಂದೊಡ್ಡಿದ್ದ ನೈತಿಕ ದ್ವಂದ್ವವನ್ನು ಹೇಳಿಕೊಂಡಳು. ಇಂಥವರಿಗೆ ಗುರು ಕಲಿಸಿದ ಸಂಗಮವನ್ನು ಬಾರಿಸಿಕೊಂಡು ಬದುಕುವುದು ಹೊರತು ಆಧುನಿಕ ಕಲೆಯ ಆವಿಷ್ಕಾರ ಸಾಧ್ಯವೇ ಇಲ್ಲ ಎಂಬ ಹರಿಶಂಕರನ ಟಿಪ್ಪಣಿ ಅವಳಿಗೆ ಹಿತವೆನ್ನಿಸಿತು. ಇಷ್ಟು ಸ್ವತಂತ್ರ ವ್ಯಕ್ತಿತ್ವವುಳ್ಳ ಇಂಥ ಸಾಧನೆಯ ಇಷ್ಟು ಶ್ರೇಷ್ಠಳಾದ ಆಧುನಿಕ ಮಹಿಳೆಗೆ ಸ್ಪಂದಿಸುವ ಶಕ್ತಿ ಇಲ್ಲದೆ ಅವನು ಸೋಗು ಹೇಳಿ ತಪ್ಪಿಸಿಕೊಂಡಿರಬಹುದು ಎಂಬ ಅವನ ವಿಶ್ಲೇಷಣೆಯೂ ಅವಳಿಗೆ ನಿಜವೆನ್ನಿಸಿತು. ಮಗನ ವಿಷಯವನ್ನು ಹೇಳಿಕೊಂಡಳು. ನಾನೇ ಅಮೆರಿಕಕ್ಕೆ ಹೋಗ್ತೀನಿ, ಅವನ ಕೈಲಿ ಮಾತಾಡ್ತೀನಿ. ಉಡುಪಿನ ಬಿಸಿನೆಸ್ ಅವನಿಗೆ ಸಣ್ಣದೆನಿಸಿದರೆ ಎಲೆಕ್ಟ್ರಾನಿಕ್ ಉದ್ಯಮ ಆರಂಭಿಸಲಿ, ಪ್ರಪಂಚದ 6 ಖಂಡಗಳಿಗೂ ವಿಸ್ತರಿಸುವ ಬಿಸಿನೆಸ್ ಮಾಡಲಿ. ಮಿನಿಸ್ಟ್ರಿಯಲ್ಲಿ ನಾನಿದ್ದೀನಿ, ನಿನಗೆ ಹೇಗೂ ಅನುಭವ ಪರಿಚಯ ಇದೆ, ಲೈಸೆನ್ಸ್ ಕೊಡಿಸೋಣ ಹಾಗಂತ ಅವನಿಗೆ ಹೇಳ್ತೀನಿ ಎಂಬ ಆಶ್ವಾಸನೆ ಅವಳಿಗೆ ನೆಮ್ಮದಿ ತಂದಿತು. ಸಂಜೆ ಮನೆಯಲ್ಲೇ ಇದು ಏನು ಮಾಡ್ತಿ? ದಿಲ್ಲಿಯ ಸಂಗೀತ, ನೃತ್ಯ, ನಾಟಕ ಎಲ್ಲ ಸಂಘ ಸಂಸ್ಥೆಗಳಿಗೆ ಹೇಳ್ತೀನಿ, ಆಹ್ವಾನ ಕಳಿಸ್ತಾರೆ. ನೀನು ಕಚೇರಿ ಪ್ರದರ್ಶನಗಳಿಗೆ ಹೋಗ್ತಿರು, ಬೇಸರವಿರೋಲ್ಲ. ಹೇಗೂ ಕಲೆ ಸಂಸ್ಕೃತಿಗಳ ಪೋಷಕಿ ನೀನು, ಆಗ ಎಲ್ಲದಕ್ಕೂ ಬರ್ತಿದ್ದೆ. ಆ ಅನರ್ಹ ಬಿಟ್ಟು ಹೋದ ಅಂತ ನೀನ್ಯಾಕೆ ಬಿಡಬೇಕು ಎಂಬ ಅವನ ಸಲಹೆಯಿಂದ ಅವಳಿಗೆ ಹೊಸ ಜೀವನದ ಉತ್ಸಾಹ ಬಂತು. ಹೋಗತೊಡಗಿದಳು. ಎಲ್ಲ ಕಡೆಯೂ ಡಾಕ್ಟರ್ ಹರಿಶಂಕರ್ ಪ್ರಸಾದರೇ, ಕಾಂತಿಜಿ, ಲೀಡಿಂಗ್ ಗಾರ್ಮೆಂಟ್ ಎಕ್ಸ್ಪೋರ್ಟರ್, ಗ್ರೇಟ್ ಪೇಟ್ರನ್ ಆಫ್ ಆರ್ಟ್ಸ್ ಆ್ಯಂಡ್ ಕಲ್ಚರ್ ಎಂದು ಪರಿಚಯ ಮಾಡಿಕೊಟ್ಟಾಗ ಮತ್ತೆ ದಿಲ್ಲಿಯ ಉನ್ನತ ವಲಯಗಳಲ್ಲಿ ತನಗೆ ಸ್ಥಾನ ದೊರಕಿದ ಭಾವ ಹುಟ್ಟಿತು. ಹರಿ, ನೀನು ಹೆಲೆನ್ಳನ್ನು ಯಾಕೆಲ್ಲೂ ಕರ್ಕೊಂಡು ಬರಲ್ಲ? ಹೇಳೋಕೆ ಇಷ್ಟವಿಲ್ಲದಿದ್ರೆ ಬೇಡ ಎಂದು ಒಂದಿನ ಅವಳೇ ಹೇಳಿದಳು. ನಿನ್ನ ಕೈಲಲ್ಲದೆ ಇನ್ನಾರ ಹತ್ರ ಹೇಳ್ಕೊಳ್ಳಲಿ ಎಂದು ನಿಟ್ಟಿಸಿರು ಬಿಟ್ಟ. 2 ನಿಮಿಷ ಮೌನ ತಾಳಿ ನಿಧಾನವಾಗಿ ಹೇಳಿದ. ಒಂದು, ಭಾರತೀಯ ಸಂಸ್ಕೃತಿಯ ಕಲೆಗಳಿಗೆ ಅವಳು ಆಕರ್ಷಿತಳಾಗಿದ್ದುದು ನಿಜ. ಆದರೆ ಅವಳ ರಕ್ತದಲ್ಲಿರೋದು ಅಮೆರಿಕದ, ಯುರೋಪಿನ ಸಂಸ್ಕೃತಿ. ಇದನ್ನು ಕೇಳೋಕೆ ನೋಡೋಕ್ಕೆ ಬೋರ್ ಆಗುತ್ತೆ ಅಂತಾಳೆ. ಜೊತೆಗೆ ಮಹಾ ಮತ್ಸರದ ಸ್ವಭಾವ. ನಿನ್ನಂಥ ತೇಜಸ್ಸು ಕಾಂತಿಗಳಿರುವ ಒಬ್ಬ ಮಹಿಳೆಗೆ ನಾನು ಹಲೋ ಹೇಳಿದರೆ ಸಾಕು, ಹೆಣ್ಣು ಸರ್ಪವಾಗಿ ಬಿಡ್ತಾಳೆ. ಅಮೆರಿಕದಲ್ಲಿ ಹುಟ್ಟಿ ಬೆಳೆದವಳು ಹೀಗೆ ಅಂತ ಕಲ್ಪಿಸಿಕೊಳ್ಳಲು ಸಾಧ್ಯವೇ? ಮೊದಲು ಹೇಗೆ ನಿನಗೆ ಆಕರ್ಷಿತಳಾದಳು? ಆ ಜನಕ್ಕೆ ಯಾವುದರಲ್ಲೂ ಆಳ ಗಂಭೀರಗಳಿರಲ್ಲ. ಎಲ್ಲವೂ ಮೇಲು ಪದರದಲ್ಲಿ. ಆಕರ್ಷಿತರಾಗೋದು ಸುಲಭ, ದೂರವಾಗೋದಷ್ಟೇ ಸುಲಭ.
ನನಗೂ ನಿನಗೂ ಇರುವ ಭಾವನೆಗಳು ಅಷ್ಟು ಸುಲಭವಾಗಿ ಹುಟ್ಟಿ ಸುಲಭದಲ್ಲಿ ಹೋಗುವಂತವೇ? ನಿನ್ನ ಮಗ ಅಮೆರಿಕಾದ ಹುಡುಗಿರ ಜೊತೆ ಸ್ನೇಹ ಮಾಡ್ತಿದ್ದಾನೆ ಅಂತ ಹೇಳಿದ್ಯಲ್ಲ, ಅವನು ಎಚ್ಚರವಾಗಿರಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆ ಎಂದಾಗ ಅವಳಿಗೆ ಮಗನ ವಿಷಯದಲ್ಲಿ ಆಪ್ತಂಕ, ಹೆಲೆನ್ಲ ವಿಷಯದಲ್ಲಿ ಕೀಳು ಭಾವನೆ ಒಟ್ಟಿಗೆ ಉಂಟಾದವು. ಒಂದು ಸಂಜೆ 9 ಗಂಟೆಯ ವೇಳೆಗೆ ಅವಳ ಮಂಚದ ಪರಸ್ಪರ ನಿಕಟತೆಯಲ್ಲಿ ವಿಶ್ರಮಿಸುತ್ತಿರುವಾಗ ಅವನೊಂದು ಸೂಚನೆ ಕೊಟ್ಟ. ಕಾಶಿಯಲ್ಲೊಂದು ಭಾರತೀಯ ಕಲಾ ಪ್ರತಿಷ್ಠಾನ ಎಂಬ ಸಂಸ್ಥೆಯನ್ನು ಆರಂಭಿಸುವ ಆಲೋಚನೆ ಇದೆ. ಭಾರತೀಯ ಸಂಗೀತ ನೃತ್ಯಗಳನ್ನು ಉನ್ನತ ಮಟ್ಟದಲ್ಲಿ ಕಲಿಸುವ, ಆಗಾಗ್ಗೆ ಅತ್ಯುತ್ತಮ ಕಲಾವಿದರಿಂದ ಪ್ರದರ್ಶನ ಏರ್ಪಡಿಸುವ ಉದ್ದೇಶದ ಸಂಸ್ಥೆ. ಭಾರಿ ಕಲಾವಿದರೆಲ್ಲ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರದಿಂದ ದೊಡ್ಡ ಮೊತ್ತದ ಅನುದಾನ ಕೊಡಿಸಲು ನಾನು ನಿಶ್ಚಯಿಸಿದ್ದೀನಿ. ಆದರೆ ಇದೊಂದು ಸ್ವತಂತ್ರ ಸಂಸ್ಥೆ. ಸಾರ್ವಜನಿಕ ಜೀವನದಲ್ಲಿ ಘನತೆ ಗೌರವಗಳುಳ್ಳ ಕಲಾವಿದರು, ಕಲಾ ಪೋಷಕರುಗಳು ನಿರ್ವಹಿಸುವಂಥದ್ದು. 5 ಲಕ್ಷ ರೂಪಾಯಿ ದೇಣಿಗೆ ಕೊಡಲು ಕಾಶಿ ಮಹಾರಾಜರು ಒಪ್ಪಿದ್ದಾರೆ. ಅವರನ್ನೇ ಮಹಾಪೋಷಕರೆಂದು ಪ್ರಥಮ ಸ್ಥಾನದಲ್ಲಿ ಕೂರಿಸುವುದೆಂದು ತೀರ್ಮಾನವಾಗಿದೆ. ಹಲವು ಜನ 1 ಲಕ್ಷ ಕೊಟ್ಟು ಪೋಷಕರಾಗಲು ಮುಂದೆ ಬಂದಿದ್ದಾರೆ. ಮೊದಲ ಸ್ಥಾನದ ಪೋಷಕರನ್ನು ಸಂಸ್ಥೆಯ ಆಜೀವ ಕಾರ್ಯಾಧ್ಯಕ್ಷರನ್ನಾಗಿ ಮಾಡುವ ಸಂಭವವಿದೆ. ಎಲ್ಲರಿಗಿಂತ ಮೊದಲು ನೀನು ಪೋಷಕಿಯಾದರೆ ಆನಂತರ ನಾನು ಒಳಗೆ ತಂತ್ರ ಮಾಡಿ ನಿನ್ನನ್ನು ಕಾರ್ಯಾಧ್ಯಕ್ಷೆಯನ್ನಾಗಿ ಮಾಡಿಸ್ತೀನಿ. ಇಡೀ ಭಾರತದಲ್ಲಿ ನಿನ್ನ ಗೌರವ ಏರುತ್ತೆ. ಕಾಶಿ ಮಹಾರಾಜರಂತೂ ಸಭೆ ಕಲಾಪಗಳಿಗೆ ಎಂದೂ ಬರುವವರಲ್ಲ, ಯೋಚನೆ ಮಾಡು. ಅವಳ ಮನಸ್ಸು ಮೇಲಕ್ಕೆ ಚಿಮ್ಮಿತು. ಕಾಶಿಯಲ್ಲಿ, ಇಡೀ ಭಾರತದ ಮಟ್ಟದಲ್ಲಿ ಎಂಬ ಅಂಶಗಳು ಮನಸ್ಸಿಗೆ ಮುಂದೆ ಢಾಳಾಗಿ ನಿಂತುಕೊಂಡವು. ಆದರೂ 1 ಲಕ್ಷವೆಂದರೆ ಹೆಚ್ಚು ಎನ್ನಿಸಿತು. ದಿಲ್ಲಿಯಲ್ಲಾದರೂ ಆಗಿದ್ದರೆ ತಾನಿರುವ ಊರಿನಲ್ಲಿ ಪ್ರತಿಷ್ಠೆ ಇರುತ್ತಿತ್ತು. ಅಷ್ಟು ದೂರದ ಕಾಶಿಯ ಸಂಸ್ಥೆಯಾಗಿ ಕಾರ್ಯಾಧ್ಯಕ್ಷಿಣಿಯಾಗಿ ಎಂಬ ನಿರುತ್ಸಾಹವು ಕಾಣಿಸಿಕೊಂಡಿತು. ಯೋಚನೆ ಮಾಡು ಎಂದು ಹೇಳಿದ ಹರಿಶಂಕರ್ ಅಂಗಾತ ಮಲಗಿ ನಿದ್ರಿಸಲು ಶುರು ಮಾಡಿದ. ಅವನ ಎದೆಯ ಮೇಲೆ ತಲೆಯ ಬಲಭಾಗವನ್ನಿಟ್ಟು ಮಲಗಿ ಕೇಳಿಸಿಕೊಂಡಿದ್ದ ಅವಳು ಆಲೋಚಿಸತೊಡಗಿದಳು. ಅಖಿಲ ಭಾರತ ಮಟ್ಟದ ಸಂಸ್ಥೆ, ಕಾಶಿ. ಒಂದು ಅರ್ಥದಲ್ಲಿ ದಿಲ್ಲಿಗಿಂತ ಕಾಶಿಯ ಘನತೆ ದೊಡ್ಡದು ಎನ್ನಿಸಿತು. ಆದರೂ ಏನೋ ಅಡ್ಡ ನಿಂತಂತಾಗಿ ಅವನು ಎಚ್ಚರವಾಗುವ ತನಕ ಕಾಯ್ದು ಮಲಗಿದಳು. ಎಳೆದುಕೊಳ್ಳುವ ಉಸಿರು ಗಕ್ಕನೆ ತಡೆದಂತಾಗಿ ಎಚ್ಚರವಾದಾಗ ಒಮ್ಮೆ ಮುದ್ದಿಸಿ ಅವನನ್ನು ಸರಿಯಾಗಿ ಎಚ್ಚರಗೊಳಿಸಿದ ನಂತರ ಕೇಳಿದಳು, 20-25 ಸಾವಿರ ಕೊಟ್ಟರೆ ಆಗೋದಿಲ್ವೇ? ಏನು ಕೊಡದಿದ್ರು ಯಾರೂ ಕೇಳೋದಿಲ್ಲ. ಪೋಷಕರಾದವರಿಗೆ ಮಾತ್ರ ಕಾರ್ಯಾಧ್ಯಕ್ಷರಾಗುವ ಅವಕಾಶವಿರುತ್ತೆ. ಮೊಟ್ಟ ಮೊದಲು ಪೋಷಕಿಯಾದರೆ ಕಾರ್ಯಾಧ್ಯಕ್ಷೆ ಆಗುವುದಕ್ಕೆ ನಿನ್ನ ಹೆಸರನ್ನು ಮೇಲೆತ್ತೋದು ನನಗೆ ಸುಲಭ. ನಾನು ಕೈಚಳಕ ಮಾಡಿದಂತೆ ಯಾರಿಗೂ ಕಾಣಬಾರದು ಅವನು ಎಂದ, ಇನ್ನೂ ಅರೆನಿದ್ರೆಯಲ್ಲಿರುವಂತೆ. ಅಖಿಲ ಭಾರತ ಮಟ್ಟದ ಕಾಶಿ ಮಹಾರಾಜರು ಮಹಾಪೋಷಕರಾಗಿರುವ ಸಂಸ್ಥೆಯ ಕಾರ್ಯಾಧ್ಯಕ್ಷಿಣಿ ಮಹಾಪೋಷಕರು ಯಾವುದಕ್ಕೂ ಬರುವುದಿಲ್ಲ. ದೇಶದ ಕಲಾವಿದರೆಲ್ಲ, ಕಲಾ ವಿಮರ್ಶಕರೆಲ್ಲ, ಕಲಾಭಿಮಾನಿಗಳ ಎಲ್ಲ ಹಿಂದೆ ಬರುತ್ತಾ ತಲೆಬಾಗಿ ನಮಸ್ಕರಿಸುತ್ತಾ, 1 ಲಕ್ಷ ಯಾವ ಮಹಾಹಣ? ಈ ರಾಸ್ಕಲ್ ಅಮೆರಿಕಕ್ಕೆ ಹೋಗೋಕ್ಕೆ 2.5 ಲಕ್ಷ ಸುರಿಲಿಲ್ವೇ? ಅದರ ಮೇಲೆ ಕಾರಿಗೆ ಇನ್ನಷ್ಟು ಕೊಡಲಿಲ್ವೇ ಎಂಬ ಸಮರ್ಥನೆ ಹುಟ್ಟಿತ್ತು. ಹರಿಶಂಕರ್ ಆ ಬಗ್ಗೆ ಮತ್ತೆ ಕೇಳಲಿಲ್ಲ. ಅವಳೇ ಒಂದು ದಿನ, ಎಲ್ಲಿಗೆ ಬಂತು ಭಾರತೀಯ ಕಲಾ ಪ್ರತಿಷ್ಠಾನದ ಕೆಲಸ ಎಂದಳು. ಕಾಶಿ ಮಹಾರಾಜರು ನನ್ನನ್ನು ಕರೆಸಿದ್ದರು. ಅವರ ಅರಮನೆಯಲ್ಲಿ ಅವರು ಎಲ್ಲೇ ವಾಸಿಸಲಿ ಜನ ಕರೆಯೋದು ಅರಮನೆ ಅಂತ. ತಮ್ಮ ಎತ್ತರವಾದ ಗದ್ದಿಯ ಮೇಲೆ ಮಂಡಿಸಿದ್ದರು. ನಾನು ತುಸು ತಗ್ಗಿನ ಕುರ್ಚಿಯ ಮೇಲೆ ಕೂತಿದ್ದೆ. ಮಹಾರಾಜರು ತಮ್ಮ ದಿವಾಂಜಿಗೆ ಸನ್ನೆ ಮಾಡಿ ಆತ ಒಳಗೆ ಹೋಗಿ ಹೊಳೆಯುವ ಬೆಳ್ಳಿ ತಟ್ಟೆಯಲ್ಲಿ 5 ಲಕ್ಷ ರೂಪಾಯಿ ನೋಟುಗಳ ಒಂದು ಕಟ್ಟನ್ನಿಟ್ಟು ತಂದು ಮಹಾರಾಜರ ಮುಂದೆ ಹಿಡಿದ. ಅವರು ತಮ್ಮ ರಾಜಹಸ್ತದಿಂದ ಸ್ಪರ್ಶಿಸಿದ ಮೇಲೆ ಅವನು ತಂದು ಇಡೀ ತಟ್ಟೆಯ ಸಮೇತ ನನಗೆ ಒಪ್ಪಿಸಿದ. ಎಷ್ಟಾದರೂ ರಾಜಘನತೆ, ರಾಜರೀತಿ, ಬಿರ್ಲಾ, ಕಮಾನಿ, ಡಾಲ್ಮಿಯಾ, ರೂಯಿಯಾ, ರಂಕ ಇವರೆಲ್ಲರೂ ಪೋಷಕರಾಗಲು ಒಪ್ಪಿದ್ದಾರೆ. ತಾವು ಕಾಶಿ ಮಹಾರಾಜರ 10ರಷ್ಟು ಶ್ರೀಮಂತರಾಗಿರಲಿ, 100ರಷ್ಟು ಶ್ರೀಮಂತರಾಗಿರಲಿ, ಅವರಿಗಿಂತ ಜಾಸ್ತಿ ದೇಣಿಗೆ ಕೊಟ್ಟು ಅವರನ್ನು ಕಡಿಮೆ ಮಾಡುವ ಸಾಹಸಕ್ಕೆ ಹೋಗಲು ಅವರು ಯಾರೂ ಇಷ್ಟಪಡುವುದಿಲ್ಲ. ಮುಂದೆ ನೀವು ಕಟ್ಟಡ ಕಟ್ಟುವಾಗ, ಫಂಡ್ ಶೇಖರಿಸುವಾಗ ನಾವು ಉದಾರವಾಗಿ ಕೊಡ್ತೀವಿ. ಈಗ 1 ಲಕ್ಷ ಒಪ್ಪಿಸಿಕೊಳ್ಳಿ ಎಂದಿದ್ದಾರೆ ಎಂದ. ಅವಳೊಳಗೆ ಎದೆಯೊಳಗೆ ಧಾವಂತ ಹುಟ್ಟಿತು. ಬಿರ್ಲಾ, ಕಮಾನಿ, ಡಾಲ್ಮಿಯಾ, ರೂಯಿಯಾ, ಟ್ರಿಬ್ಯೂನಿನ ರಂಕ ಇವರೆಲ್ಲ ಇರುವಾಗ ನಾನು ಕಾರ್ಯಾಧ್ಯಕ್ಷೆಯಾಗುವುದು ಸಾಧ್ಯವೇ? ಯಾಕೆ ಸಾಧ್ಯವಿಲ್ಲ? ನಾನು ಚಳಕ ಮಾಡ್ತೀನಿ ಅನ್ನಲ್ಲ. ಅವರೆಲ್ಲ ಉಪಸ್ಥಿತಿ ಇರುವ ಮೀಟಿಂಗ್ನ ಅಧ್ಯಕ್ಷ ಸ್ಥಾನದಲ್ಲಿರುವುದು ನನಗೆ ಕಷ್ಟವಾಗಲ್ವೇ? ಹೆದರಬೇಡ, ಅವರಾರೂ ಇಂಥ ಸಭೆಗೆ ಬರೋಲ್ಲ. ಅವರ ಧರ್ಮ ಮಂಡಳಿಯ ಕಾರ್ಯದರ್ಶಿ ಬರ್ತಾನೆ, ಅವನು ಸಂಬಳದ ನೌಕರ, ನೀನು ಸ್ವತಃ ಉದ್ಯಮಿ. ಅವರೆಲ್ಲ ನಿನ್ನನ್ನು ತುಂಬ ಗೌರವದಿಂದ ಕಾಣ್ತಾರೆ. ಅವಳು ಆಗಲೇ ತೀರ್ಮಾನಿಸಿದಳು. ಸಂಜೆ ತಪ್ಪದೆ ಬರುವಂತೆ ಅವನಿಗೆ ಹೇಳಿದಳು. 1 ಲಕ್ಷದ 1 ರೂಪಾಯಿ ನಗದು ಹಣವನ್ನು ಒಂದು ಸಣ್ಣ ಬೆಳ್ಳಿಯ ತಟ್ಟೆಯಲ್ಲಿಟ್ಟು ತಾನೇ ಅವಳಿಗೆ ಕೈಗೊಪ್ಪಿಸಿದಳು. ಹಣವನ್ನು ಸ್ವೀಕರಿಸದಲ್ಲಿ ಪಕ್ಕದಲ್ಲಿಟ್ಟುಕೊಂಡ ನಂತರ ಅವನು, ಕೊಡುವ ಶೈಲಿ ಬೇರೆ ರೀತಿ ಆಗಿರಬೇಕಿತ್ತು. ನೀನೊಂದು ರಾಜಶೈಲಿಯ ಕುರ್ಚಿಯ ಮೇಲೆ ಕೂತು ಸನ್ನೆ ಮಾಡಿದ ಮೇಲೆ ನಿನ್ನ ದಿವಾಂಜಿ ಈ ತಟ್ಟೆಯನ್ನು ಹಿಡಿದು ತಂದು ನೀನದನ್ನು ಅನುಗ್ರಹಪೂರ್ವಕವಾಗಿ ಸ್ಪರ್ಶಿಸಿದ ಮೇಲೆ ಅವನು ತಂದು ಒಪ್ಪಿಸಬೇಕಿತ್ತು. ತಮಾಷೆಗೆ ಹೇಳ್ತಿಲ್ಲ, ನನಗೆ ರಾಜಕಳೆ ಇದೆ ಅನ್ನೋ ಕೇಳಿದೆ ಎಂದ. ಅವಳಿಗೆ ಹೆಮ್ಮೆ ಎನಿಸಿತು. ಮನಸ್ಸಿನಲ್ಲಿಯೇ ಬೀಗಿದಳು. ಇದಾದ 1 ವಾರದ ನಂತರ ಅವನು ಒಮ್ಮೆ ಅವಳನ್ನು ಭೇಟಿ ಮಾಡಿದ್ದ. ನಂತರ ಬರಲಿಲ್ಲ. 1 ದಿನ, 1 ವಾರ, 10 ದಿನ, 12 ದಿನ, 1 ವಾರವಾದರೂ ಬರಲಿಲ್ಲ. ನಡುವೆ ಅವಳು ಫೋನ್ ಮಾಡಿದ್ದಕ್ಕೆ, ಟ್ರಿವಾಂಡ್ರಮ್ಗೆ ಹೋಗಬೇಕು ನಾಳೆ ಬೆಳಿಗ್ಗೆ, ಹಿಂದಿರುಗಿದ ಮೇಲೆ ಮತ್ತು ಭೇಟಿಯಾಗೋಣ ಎಂದ. ಅನಂತರ ಯಾವಾಗ ಫೋನ್ ಮಾಡಿದರೂ ಅವನ ಕಾರ್ಯದರ್ಶಿ ಸಾಹೇಬ್ ಮೀಟಿಂಗ್ನಲ್ಲಿದ್ದಾರೆ, ಕಾನ್ಫರೆನ್ಸ್ನಲ್ಲಿದ್ದಾರೆ, ಡಿಸ್ಕಷನ್ನಲ್ಲಿದ್ದಾರೆ, ಡಿಕ್ಟೇಷನ್ ಕೊಡ್ತಿದ್ದಾರೆ,
ಫೈನಾನ್ಸ್ ಮಿನಿಸ್ಟ್ರಿಗೆ ಹೋಗಿದ್ದಾರೆ ಎಂಬ ಉತ್ತರಗಳನ್ನು ಹೇಳಲಾರಂಭಿಸಿದ. ತನ್ನ ಸಾಹೇಬ್ಗೆ ಬೇಕಾದವರ ಧ್ವನಿಯನ್ನು ಕಂಡು ತಕ್ಷಣ ಹಿಡಿದು ವಿನಯ ಮನ್ನಣೆಗಳಿಂದ ಮಾತನಾಡಿಸುವ ಕಾರ್ಯದರ್ಶಿ ಹೀಗೆ ಉತ್ತರ ಕೊಡಲಾರಂಭಿಸಿದರೆ ಅವನಿಗೆ ಇಂಥವರನ್ನು ದೂರವಿಡೆಂದು ಸಾಹೇಬ್ ಸೂಚಿಸಿರುತ್ತಾರೆ. ವಿದೇಶ ವಾಣಿಜ್ಯ ಮಂತ್ರಾಲಯದಲ್ಲಿ ವ್ಯವಹರಿಸಿದ ಅನುಭವದಿಂದ ಅವಳಿಗೆ ಅರ್ಥವಾಯಿತು. 1,00,000 ರೂಪಾಯಿ ನಗದು ನೋಟಿನ ಕಂತೆ ಕೊಟ್ಟದ್ದು ಚೆಕ್ಕಿನಲ್ಲ. ಮೋಸವಾಯಿತು ಎನಿಸಿದ ದೆಸಕ್ಕೆಂದಿತು. ನಗದು ಕೊಡುವಂತೆ ಅವನು ಬಾಯ್ಬಿಟ್ಟು ಹೇಳಿರಲಿಲ್ಲ. ಕಾಶಿ ಮಹಾರಾಜರು ಹಾಗೆ ಕೊಟ್ಟರು ಎಂದ. ನಾನು ಚೆಕ್ಕಿನಲ್ಲಿ ಯಾಕೆ ಕೊಡಲಿಲ್ಲ ಎಂದು ತನ್ನನ್ನು ತಾನೇ ಕೇಳಿಕೊಂಡಳು. ಅವನು ಹೇಳಿದ ಪ್ರತಿಷ್ಠಾನದ ಕಲ್ಪನೆಯೇ ಮೋಸ ಮಾಡಲು ಸೃಷ್ಟಿಸಿದುದೇ ಎಂದು ಸಂಶಯ ಹುಟ್ಟಿತು. ಪತ್ತೆ ಮಾಡಬೇಕೆನಿಸಿತು. ಬಿರ್ಲಾ ಕಮಾನಿ ಡಲ್ಮ್ಯಾಯಿಗಳ ಧರ್ಮಮಂಡಲಿಗೆ ಫೋನ್ ಮಾಡಿ ಕೇಳಿದಳು. ನಮಗೇನು ಅದರ ಸುದ್ದಿ ಗೊತ್ತಿಲ್ಲ. ದೊಡ್ಡ ಯಜಮಾನರ ಮಟ್ಟದಲ್ಲಿ ಏನು ನಡೀತೋ ನಾವು ಕಾಣೆವು ಎಂಬ ಉತ್ತರ ಕಾರ್ಯದರ್ಶಿಗಳಿಂದ ಬಂತು. ಕಾಶಿಗೆ ಫೋನು ಮಾಡೋಣವೆಂದರೆ ಎಲ್ಲಿ, ಯಾರಿಗೆ ಎಂಬ ಪ್ರಶ್ನೆ ಹುಟ್ಟಿತು. ತಾನು ಮೋಸ ಹೋದೆನೆಂಬ ಅರಿವು 2 ದಿನದಲ್ಲಿ ಸ್ಪಷ್ಟವಾಯಿತು. ಚೆಕ್ಕಿನಲ್ಲಾದರೂ ಕೊಟ್ಟಿದ್ದರೆ ಲೆಕ್ಕಕ್ಕೆ ಸಿಕ್ಕದ ಹಣವನ್ನು ಧರ್ಮದಲ್ಲಿ ತಳ್ಳುವ ನನ್ನ ಲೆಕ್ಕಾಚಾರ ಅವನಿಗೂ ಅರ್ಥವಾಗಿತ್ತು ಎಂಬ ಅರಿವು ಮೂಡಿತು. ಈ ಬಗೆಗೆ ಯಾರಿಗೂ ತಕರಾರು ಹೇಳುವಂತಿಲ್ಲ. ಅವನ ವಿರುದ್ಧ ತಕರಾರು ಎತ್ತಿದರೆ ಉದ್ಯಮಿಯಾಗಿ ಇಷ್ಟು ದೊಡ್ಡ ಮೊತ್ತವನ್ನು ನೀನು ನಗದು ಹೇಗೆ ಕೊಟ್ಟೆ, ಚೆಕ್ನಲ್ಲಿ ಯಾಕೆ ಕೊಡಲಿಲ್ಲ ಎಂದು ನನ್ನನ್ನೇ ಹಿಡಿದುಕೊಳ್ತಾರೆ. ಅದು ಅವನಿಗೆ ಗೊತ್ತಿತ್ತು. 4-5 ದಿನ ಅವನ ಮೇಲೆ ಕೋಪವಿತ್ತು. ಹೇಗಾದರೂ ಸೇಡು ತೀರಿಸಿಕೊಳ್ಳುವ ಕಿಡಿ ಇತ್ತು. ಅನಂತರ ಕೋಪ ಆರಿ ಹೋಗಿ ತನಗೆ ಯಾರೂ ಇಲ್ಲ, ತಾನು ಒಂಟಿ ಸ್ನೇಹಿತನೆಂದು ಭಾವಿಸಿದ್ದವನು ಮೋಸ ಮಾಡಲೆಂದು ಸ್ನೇಹ ನಟಿಸುತ್ತಿದ್ದ ಎಂಬ ಖಿನ್ನತೆ ಹುಟ್ಟಿಕೊಂಡಿತ್ತು. ಒಂದು ದಿನ ಅವನನ್ನು ಭೇಟಿಯಾಗಿ ಅವನ ಆಫೀಸಿಗೆ ಹೋಗಿ ಕಾರ್ಯದರ್ಶಿಯನ್ನು ಕೇಳದ ಒಳಗೆ ನುಗ್ಗಿ ಯಾಕೆ ಹೀಗೆ ಮಾಡಿದೆ ಎಂದು ಮುಖಾಮುಖಿಯಾಗಿ ಕೇಳುವ ಆಲೋಚನೆ ಹುಟ್ಟಿದರೂ ಅದರಿಂದ ಏನು ಪ್ರಯೋಜನ ಎಂಬ ಉತ್ಸಾಹಹೀನತೆ ಕಾಣಿಸಿಕೊಂಡಿತು. 1,00,000 ತನಗೆ ದೊಡ್ಡ ಗಂಟಲ್ಲ. ಅವನಂತೆ ಸಂಬಳ ತಂದು ಅದರಲ್ಲರ್ಧ ಟ್ಯಾಕ್ಸ್ ಕೊಟ್ಟು ಉಳಿದುದರಲ್ಲಿ ಜೀವಿಸುವ ಸ್ಥಿತಿ ತನ್ನದಲ್ಲ. ತನಗೆ ತೊಂದರೆ ಇದೆ ಕೊಡು ಅಂತ ನೇರವಾಗಿ ಕೇಳಿದರೆ ಕೊಡುತ್ತಿದ್ದೆ. ಕೇಳದೆಯೇ ಹೇಮಂತನಿಗೆ ಎಂದುಕೊಳ್ಳುವಾಗ ಕೇಳದೆಯೇ ಅವನಿಗಾಗಿ ಖರ್ಚು ಮಾಡಿದ್ದನ್ನೆಲ್ಲ ಲೆಕ್ಕವಿಟ್ಟು ಕೊಟ್ಟು ಹೊರಟು ಹೋದನಲ್ಲ ಎಂಬ ನೆನಪು ಬಂದು ಅವನ ನೆನಪು ಮನಸ್ಸನ್ನು ತುಂಬಿಕೊಂಡಿತು. ಅವನ ಬಗೆಗೆ ಗೌರವ ಮೂಡುತ್ತದೆ. ಆದರೆ ಹತ್ತಿರವಿರಲಾರದೆ ಸಲ್ಲದ ಭಾವನೆಗೆ ಬಲಿಬಿದ್ದು ದೂರ ಹೋದ ಅವಿವೇಕಿ ಎಂಬ ಕೋಪವೂ ಬರತೊಡಗಿತು. ಖಿನ್ನ ಭಾವ ಇನ್ನಷ್ಟು ಜಾಸ್ತಿ ಆಯಿತು. ಒಂದು ದಿನ ಹೆಲೆನ್ಲ ಸಂಗಡ ಮಾತನಾಡಬೇಕೆನಿಸಿತು. ತನಗಾದ ಮೋಸವನ್ನು ಅವಳಿಗೆ ಹೇಳಿಕೊಳ್ಳುವ, ಆದರೆ ಅವನ ಸಂಬಂಧವನ್ನು ಹೇಳುವ ಪ್ರಸಂಗ ಬರಬಹುದು. ಬೇಡ ಎಂದು ತೀರ್ಮಾನಿಸಿದಳು. ಆದರೂ ಅವಳನ್ನು ಕಂಡು ಮಾತನಾಡಿ ಅವನೆಂಥವನೆಂದು ಪೂರ್ತಿ ತಿಳಿಯುವ ಕುತೂಹಲ ಹುಟ್ಟಿತು. ಮನೆಗೆ ಫೋನ್ ಮಾಡಿದಳು. ಹಾಯ್ ಹೆಲನ್ ಪ್ರಸಾದ್, ಕಾಂತಿ ಅಂದರೆ ನೆನಪು ಹುಟ್ಟುತ್ತದೆಯೇ? ರೋಸ್ ಪೆಂಟಾದಲ್ಲಿ ನಿಮಗೊಂದು ಪಾರ್ಟಿ ಕೊಟ್ಟಿದ್ದೆ. ನಡುವೆ 2 ವರ್ಷ ಸಂಗೀತಕ್ಕೆ ಬರ್ತಿರ್ಲಿಲ್ಲ, ಈಗ ಹೋಗ್ತಿದ್ದೀನಿ. ನೀನು ಯಾಕೆ ಕಾಣ್ತಾ ಇಲ್ಲ? ಒಂದು ಮಧ್ಯಾಹ್ನ ಲಂಚ್ಗೆ ಯಾಕೆ ಭೇಟಿಯಾಗಬಾರ್ದು? ಇವತ್ತೇ ಆದರೆ ನನಗೂ ಸಂತೋಷ. ನನ್ನ ಮನೆಯಲ್ಲೇ ವಿಳಾಸ ಹೇಳಲೆ? ಮನೆಯಲ್ಲಿ ಒಬ್ಬಳೇ ಕೂತು ಅವಳಿಗೂ ಬೋರಾಗಿತ್ತು. ಅವಳು ಬರುವ ಹೊತ್ತಿಗೆ ಕಾಂತಿ ಹೋಗಿ ಅಡಿಗೆಯವಳಿಗೆ ಹೇಳಿ ತುಸು ವಿಶೇಷ ಮಾಡಿಸಿದ್ದಳು. ಆಟೋ ಇಳಿದು ಬಂದು ಅವಳನ್ನು ನೋಡಿದಾಗ ಇವಳಿಗೆ ಗಾಬರಿ ಎನಿಸಿತು. ತಾನು ನೋಡಿದಾಗ ಜಾನ್ನ ಜೊತೆಗಿದ್ದಾಗ, ಅನಂತರ ಇವನನ್ನು ಸೇರಿಕೊಂಡಿದ್ದಾಗ ಎಷ್ಟು ಕಳೆಕಳೆಯಾಗಿದ್ದಳು. ಎಳೆ ಪ್ರಾಯ, 27-28 ವರ್ಷ. ಈಗ 34 ಇರಬಹುದು. ರೋಗ ಹಿಡಿದವಳಂತೆ ಆಗಿದ್ದಾಳೆ. ಚಿಮ್ಮುತ್ತಿದೆ ಎಂಬಂತಿದ್ದ ರಕ್ತ ಕಳೆ ಇಲ್ಲ. ಕಣ್ಣುಗಳು ಗುಳಿಬಿದ್ದಿವೆ. ಜೀವನದಲ್ಲಿ ಉತ್ಸಾಹವನ್ನೇ ಕಳೆದುಕೊಂಡಿರುವಂತಿದೆ. ಎಂಥದೋ ಒಂದು ಖಾದಿ ಪ್ಯಾಂಟ್ ತೊಟ್ಟು ಅರ್ಧ ತೋಳಿನ ಬನಿಯಾನ್ ಇಳಿಬಿಟ್ಟಿದ್ದಾಳೆ. ತಲೆ ಕೂದಲನ್ನು ಕತ್ತರಿಸಿಕೊಂಡು ಹಲವು ತಿಂಗಳೇ ಕಳೆದಿವೆ ಎನ್ನಿಸಿತು. ಹಾಯ್ ಹೆಲನ್, ಬಾ, ವೆಲ್ಕಮ್ ಎಂದು ಇವಳ ಕೈ ಹಿಡಿದು ಸ್ವಾಗತಿಸಿದಳು. ನೋಡಿದರೆ ಅವಳು ಖಿನ್ನತೆಯಿಂದ ನರಳುತ್ತಿದ್ದಾಳೆ ಎನಿಸಿತು. ಉತ್ಸಾಹ, ಲವಲವಿಕೆಗಳು ಸ್ವಲ್ಪವೂ ಇಲ್ಲದ ಮುಖಭಾವದಲ್ಲಿ ಇವಳ ಕೈ ಕುಲುಕಿ, ನನಗೆ ನಿಮ್ಮ ನೆನಪಿದೆ, ಈಗ ಕರೆದದಕ್ಕೆ ತುಂಬ ಥ್ಯಾಂಕ್ಸ್ ಎಂದು ಸಡಗರದಿಂದ ಹೇಳಿ, ಊಟ ಮುಖ್ಯವಲ್ಲ, ನಾನು ಊಟವೇ ಮಾಡೋದಿಲ್ಲ. ಅಂದರೆ ನನಗೆ ಊಟ ಮುಖ್ಯವಲ್ಲವೇ ಅಲ್ಲ, ಕಂಪನಿಯಲ್ಲಿ ಕೂತು ಊಟ ಮಾತಾಡೋಕ್ಕೆ ತಾನೇ ಕರೆಯೋದು ಎಂದು ಸೋಫಾದ ಮೇಲೆ ಕುಳಿತಳು. ಹೆನೆಲ್ ತಕ್ಕ ಮಟ್ಟಿಗೆ ಹಿಂದಿ ಮಾತನಾಡುವುದನ್ನು ಕಲಿತಿದ್ದಾಳೆ. ಅವಳ ಇಂಗ್ಲಿಷ್ ಉಚ್ಚಾರ ಸಹ ಭಾರತೀಯರಿಗೆ ಸುಲಭವಾಗಿ ಅರ್ಥವಾಗುವಂತೆ ಬದಲಾಯಿಸಿದೆ. ಸ್ವಲ್ಪ ವೈನ್ ತೆಗೆದುಕೊಂಡ್ರೆ ಹೇಗೆ? ನನ್ನ ಆಕ್ಷೇಪವೇನೂ ಇಲ್ಲ, ಥ್ಯಾಂಕ್ ಯು. ಇಬ್ಬರು ಸೋಫಾದಲ್ಲಿ ಹತ್ತಿರ ತುಸು ಹೀರುತ್ತಿರುವ ನಡುವೆ ಕಾಂತಿ ಕೇಳಿದಳು, ಹ್ಯಾಗನಿಸ್ತೆ ಇಂಡಿಯಾ? ಅಮೇರಿಕಾದ ಜ್ಞಾಪಕ ತುಂಬ ಬರ್ತಿರ್ಬೇಕಲ್ವೇ? ತುಂಬ ಬರ್ತಿದೆ. ಇಲ್ಲಿಗೆ ಬಂದಮೇಲೆ ಅಲ್ಲಿಗೆ ಹೋಗಿಯೇ ಇಲ್ವೇ? ನೋ, ಹೇಗೆ ಹೋಗಲಿ? ಹೋದರೆ ಹೋಗಿಯೇ ಬಿಡಬೇಕು. ಹೋಗಬೇಕೆಂದ್ರೆ ವೀಸಾ ಬೇಕು, ಅದಕ್ಕೊಬ್ಬ ಸ್ಪಾನ್ಸರ್ ಮಾಡೋರು ಬೇಕು, ಅಥವಾ ನನ್ನ ಹತ್ತಿರ ಇಷ್ಟು $1,000 ಇದೆ ಅಂತ ತೋರಿಸ್ಬೇಕು. ನನ್ನಲ್ಲಿ ಯಾವುದೂ ಇಲ್ಲ. ಅಂದರೆ ನೀವು ಅಲ್ಲಿಯ ಪೌರತ್ವವನ್ನು ಬಿಟ್ಬಿಟ್ರಾ? ಅದೇ ನನ್ನ ಜೀವನದ ಅವಿವೇಕವಾದದ್ದು. ಭಾರತ ನಿಮಗೆ ಇಷ್ಟವಾಗಲಿಲ್ವೇ? ಕಾಂತಿ, ನಿಮ್ಮ ಪ್ರಶ್ನೆಗೆ ಉತ್ತರಿಸಬೇಕಾದರೆ ಖಾಸಗಿ ವಿಷಯಗಳನ್ನೆಲ್ಲ ಮಾತಾಡಬೇಕಾಗುತ್ತೆ. ಜೊತೆಯಲ್ಲಿ ಊಟ ಮಾಡಿ ಸಂತೋಷವಾಗಿರೋಣ ಅಂತ ನೀವು ಕರೆದಿರುವಾಗ ಸುಂದರ ಮಧ್ಯಾಹ್ನವನ್ನು ಹಾಳು ಮಾಡ್ಕೊಳ್ಳೋಕ್ಕೆ ನನಗಿಷ್ಟವಿಲ್ಲ. ಹೆಲೆನ್, ಒಬ್ಬರಿಗೊಬ್ಬರು ಕಷ್ಟ ಸುಖ ಹೇಳ್ಕೊಳ್ಳದೆ ಅದೆಂಥ ಸ್ನೇಹ, ಅಂಥ ಆತ್ಮೀಯತೆ ಇಲ್ಲದಿದ್ದರೆ ಅದೆಂಥ ಸುಂದರ ಮಧ್ಯಾಹ್ನ ಹೇಳು. ಊಟ ಮಾಡ್ತಾ ಮಾತಾಡೋಣ ಬಾ. ಊಟ ಮಾಡುತ್ತಾ ಅವಳು ಹೇಳಿದಳು, ಜಾನ್ನ ಜೊತೆಗಿರುವಾಗ ನನಗೆ ಈ ಹರಿಯ ಮೇಲೆ ಮನಸ್ಸು ಬಂದು ಇವನ ಜೊತೆ ಸೇರಿದ್ದು ನಿಮಗೆ ಗೊತ್ತಲ್ಲ. ಇವನಂಥ ವ್ಯಕ್ತಿ ಇನ್ನೊಬ್ಬನಿಲ್ಲ. ಇವನ ಕೈ ಹಿಡಿದರೆ ಇಡೀ ಜೀವನದಲ್ಲಿ ಬೇರೆ ಏನನ್ನೂ ಬಯಸುವ ಅಗತ್ಯವಿರೋಲ್ಲ ಅನ್ನುವ ಸಂಪೂರ್ಣ ನಂಬಿಕೆಯಿಂದ ಹುಚ್ಚು
ಅಂತ ಅನಂತರ ಅರ್ಥವಾಯಿತು. ಜಾನ್ನ ಬಿಟ್ಟು ಇವನ ಜೊತೆ ಸೇರಿದೆ. ಮದುವೆ ಆಗೋಕ್ಕೆ ಇವನಿಗೆ ಇಷ್ಟವಿರಲಿಲ್ಲ. ಮದುವೆ ಆಗದೆ ಹೀಗೆ ತುಂಬ ದಿನ ಜೊತೆಯಲ್ಲಿರೋಕ್ಕೆ ನಾನು ಒಪ್ಪೋದಿಲ್ಲ ಅಂತ ಹಠ ಮಾಡಿದೆ. ನನ್ನ ಹತ್ತಿರವಿದ್ದ 1,00,000 ರೂಪಾಯಿ ಇಸ್ಕೊಂಡು ಅದನ್ನು ಅವನ ಮೊದಲ ಹೆಂಡತಿಗೆ ಕೊಟ್ಟು ಅವಳ ಸಮ್ಮತಿ ಪಡೆದು ನನ್ನನ್ನು ಮದುವೆಯಾದ. ಈ ದೇಶದಲ್ಲಿ ವೀಸಾದ ಸಮಸ್ಯೆ ಆಯಿತು. ಅದಕ್ಕೋಸ್ಕರ ಅಲ್ಲಿಯ ಪೌರತ್ವ ತ್ಯಜಿಸಿ ಇಲ್ಲಿಯದು ಸ್ವೀಕರಿಸಿದೆ. ಇವನೇ ಎಲ್ಲಾನು ಬೇಗ ಮಾಡಿಸಿದ. ಆಮೇಲೆ ಏನು ತೊಂದರೆ ಬಂತು? ತೊಂದರೆ ಏನಿಲ್ಲ. ನನಗೂ ಇವನಿಗೂ 17 ವರ್ಷದ ಅಂತರ. ನಿಮಗೆ ಗೊತ್ತಿರ್ಬೋದು. ಅದನ್ನು ನಾನು ದೊಡ್ಡದು ಮಾಡಲಿಲ್ಲ, ದೊಡ್ಡದು ಅಂತ ಭಾವಿಸಲಿಲ್ಲ. ಮನಸ್ಸು ಸೇರೋದು ಮುಖ್ಯ ಅಂತ ನಂಬಿದೆ. ಆದರೆ ಯಾವ ಹೆಂಗಸಿನ ಜೊತೆಗೂ ನಿಷ್ಠೆಯಿಂದ ಕಾಯಂ ಆಗಿರೋದು ಇವನಿಗೆ ಸಾಧ್ಯವಿಲ್ಲ ಅಂತ ಬಹುಬೇಗ ಗೊತ್ತಾಯಿತು. ಈ ಕೆಲಸದಲ್ಲಿ ಇದ್ದಾನಲ್ಲ, ಸಂಸ್ಕೃತಿಯ ಸಲಹಾಕಾರನಾಗಿ ಇದಕ್ಕೆ ಸೇರಿದ ಮೇಲೆ ಇವನಿಗೆ ಮಹಿಳೆಯರು ಹುಡುಗಿಯರ ಸ್ನೇಹವಾಗುವ ಅವಕಾಶ ಹೆಚ್ಚಾಯಿತು. ನನ್ನ ಮೇಲೆ ಮನಸ್ಸೆಲ್ಲಿ ಇರುತ್ತೆ, ನಿಷ್ಠೆಯಲ್ಲಿರುತ್ತೆ. ಅಲ್ಲದೆ ಮೊದಲ ಹೆಂಡತಿಯ ಮಕ್ಕಳ ಸಂಪರ್ಕವನ್ನು ಇವನು ಬಿಟ್ಟಿಲ್ಲ. ಕೇಳಿದ್ದಕ್ಕೆ ನಿನ್ನನ್ನು ಮದುವೆ ಆಗೋಕ್ಕೆ ಅವಳು ಸಮ್ಮತಿ ಕೊಟ್ಟಿದ್ದಾಳೆ ಹೊರತು ವಿವಾಹ ವಿಚ್ಛೇದನೆ ಮಾಡಿಲ್ಲ. ನಾವು ಭಾರತೀಯರು ವಿಚ್ಛೇದನ ಮಾಡೋಲ್ಲ ಅಂದ. ನೀನು ಸುಮ್ಮನೆ ಅದೆಯಾ? ಇನ್ನೇನು ಮಾಡಲಿ? ಬಿಟ್ಟು ಹೋಗು, ನಿನ್ನ ದೇಶಕ್ಕೆ ಹೋಗು ಅಂತಾನೆ. ಈಗ ಹೋಗೋದು ಕಷ್ಟ. ಮತ್ತೆ ಪೌರತ್ವಕ್ಕೆ ಅರ್ಜಿ ಹಾಕಬೇಕು. ಅಲ್ಲಿ ಹೋಗಿ ನೌಕರಿ ಹುಡುಕಿಕೋಬೇಕು. ಪ್ರಯತ್ನ ಪಡುವ ಸಂಕಲ್ಪ ಶಕ್ತಿ ಕೂಡ ನನಗಿಲ್ಲ. ಸುಮ್ಮನೆ ಇದ್ದೀನಿ ಮನೆಯಲ್ಲಿ. ಕಾಂತಿ, ನಿಮ್ಮನ್ನೊಂದು ಸಹಾಯ ಕೇಳ್ತೀನಿ. ಮಾಡೋಕ್ಕೆ ಸಾಧ್ಯವೇ ಹೇಳಿ? ಇನ್ನೇನೂ ಇಲ್ಲ. ನನಗೆ ಅಮೇರಿಕಕ್ಕೆ ಹಿಂದಿರುಗೋ ಸಹಾಯ ಮಾಡಬೇಕು. ಯಾವ ರೀತಿ ಹೇಳು? ಇಂಥ ಖಚಿತ ರೀತಿ ಅಂತ ನನಗೆ ಗೊತ್ತಿಲ್ಲ. ನೀನು ಹೋಗು, ನಾನು ಸಹಾಯ ಮಾಡ್ತೀನಿ ಅಂತ ಒತ್ತಾಸೆಗೆ ನಿಲ್ಲುವ ಯಾರಾದರೂ ಒಬ್ಬರಿದ್ದರೆ ಸಾಕು. ಮುಂದಿನ ಪ್ರಯತ್ನ ನಾನೇ ಮಾಡ್ತೀನಿ. ಇದು ತೊಲಗಿದರೆ ಸಾಕು ಅಂತ ಹರಿಯು ಸಹಾಯ ಮಾಡ್ತಾನೆ. ಆದರೆ ನನ್ನಲ್ಲಿ ಸಂಕಲ್ಪ ಶಕ್ತಿಯನ್ನು ತುಂಬುವಂಥ ಒಬ್ಬ ಸ್ನೇಹಿತೆ ಬೇಕು. ನೀವು ಆ ಸ್ನೇಹಿತೆ ಆಗ್ತೀರಾ ಎಂದು ಹೇಳುವಾಗ ಅವಳ ಕಣ್ಣುಗಳು ತುಂಬಿಕೊಂಡವು. ಮೇಜಾದಲ್ಲಿ ಎದುರಿಗೆ ಕುಳಿತಿದ್ದ ಕಾಂತಿ ಎದ್ದು ಬಂದು ಅವಳ ಬೆನ್ನು ಸವರುತ್ತಾ, ನಾನಿದ್ದೀನಿ, ಚಿಂತಿಸಬೇಡ. ನನ್ನನ್ನು ನಿನ್ನ ನಿಜವಾದ ಸ್ನೇಹಿತೆ ಅಂತ ತಿಳ್ಕೊ ಎಂದು ಸಮಾಧಾನ ಹೇಳಿದಳು. ಅನಂತರ ಹೆಲೆನ್ ಮಾತಾಡಲಿಲ್ಲ. ಮೊದಲ ಭೇಟಿಯಲ್ಲೇ ಇಷ್ಟೊಂದು ಮಾತನಾಡಬೇಕಾದರೆ ಆಡಿದ ರೀತಿಯಲ್ಲಿ ಕೂಡ ಅವಳ ಮನಸ್ವಾಸ್ಥ್ಯ ಸರಿಯಾಗಿಲ್ಲವೆಂದು ಕಾಂತಿಗೆ ಅರ್ಥವಾಯಿತು. ಹರಿಶಂಕರ್ನ ಮೇಲೆ ಅಗಾಧವಾದ ಕೋಪ ಬಂತು. ಏನಾದರೂ ಮಾಡಿ ಅವನನ್ನು ನಾಶಪಡಿಸಬೇಕು ಅನ್ನಿಸ್ತು. ಆದರೆ ದಾರಿ ಹೊಳೆಯಲಿಲ್ಲ. ಕೇಳಿದಳು, ಕಲಾವಿದರಿಗೂ ಅವನಿಗೂ ಹೇಗಿದೆ ಸಂಬಂಧ? ಕಲಾವಿದರ ಕೈಯಲ್ಲಿ ಕಮಿಷನ್ ತಿಂತಾನೆ. ಅವರನ್ನು ದೇಶ ವಿದೇಶಗಳಿಗೆ ಕಳಿಸೋದೆಲ್ಲ ಅವನ ಕೈಯಲ್ಲೇ ಇದೆ. ಕಲಾವಿದರ ಕೈಯಲ್ಲಿ ಆಗಾಗ್ಗೆ ದೇಶ ನಾಯಕಿಯ ಪರವಾಗಿ ಹೇಳಿಕೆ ಕೊಡಿಸ್ತಾನೆ. ಈ ನಾಯಕಿ ರಾಜ್ಯಭಾರದಲ್ಲಿ ಕಲೆಗೆ ಆಗುತ್ತಿರುವ ಪೋಷಣೆ ಹಿಂದೆಂದೂ ಆಗಿರಲಿಲ್ಲ, ಮುಂದೆಯೂ ಆಗುವ ಸಂಭವವಿಲ್ಲ ಅನ್ನುವಂಥ ಹೇಳಿಕೆಗಳು. ನೀವು ಏನೇ ಹೇಳಿ, ಭಾರತದ ಕಲಾವಿದರು ಆಸ್ಥಾನ ಮನೋಭಾವದಿಂದ ಸ್ವತಂತ್ರ ಮನೋಭಾವಕ್ಕೆ ಬೆಳೆದೇ ಇಲ್ಲ. ತನಗಾಗದ ಮೋಸವನ್ನು ಹೇಳಿಕೊಳ್ಳಬೇಕೆಂದು ಅವಳ ಮನಸ್ಸು ಬಂತು. ಆದರೆ ಅದರ ಅವಶ್ಯಕತೆಯಾಗಲಿ ಅದರಿಂದ ಪ್ರಯೋಜನವಾಗಲಿ ಕಂಡುಬರಲಿಲ್ಲ. ಒಂದು ಸಂಜೆ 4:15 ಅವಳು ಫ್ಯಾಕ್ಟರಿಯ ಹವಾನಿಯಂತ್ರಿತ ಕೋಣೆಯಲ್ಲಿ ಕೂತು ಲೆಕ್ಕ ಪುಸ್ತಕ ನೋಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ಎಡಭಾಗದ ಎದೆಯೊಳಗೆ ನುಲಿಯುವಂತೆ ನೋವು ಕಾಣಿಸಿಕೊಂಡಿತು. ಇದು ಯಾಕೆ ಏನು ಎಂದು ಅರ್ಥವಾಗುವುದರೊಳಗೆ ನೋವು ಎಡಭುಜಕ್ಕೆ ಏರಿ ಬೆನ್ನಿಗೆ ಇಳಿಯಿತು. ಜೊತೆಗೆ ಮೈಬೆವರು. ತನಗಾಗಿರುವುದು ಹೃದಯಾಘಾತವೇ ಎನ್ನುವ ಅನುಮಾನ ಅವಳಿಗೆ ಬಂತು. ಕಾಲಿನಿಂದ ವಿದ್ಯುತ್ ಕರೆಗಂಟೆಯನ್ನೊತ್ತಿ ಒತ್ತಿದಳು. ಒಳಗೆ ಬಂದ ಮಹೇಂದ್ರನಿಗೆ, ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಓಂ ಪ್ರಕಾಶನ ಡಾಕ್ಟರ್ನ ಕರೆಸಿ ಎಂದು ಹೇಳಿ ತಾನೇ ಕುರ್ಚಿಯಿಂದ ಕೆಳಗಿಳಿದು ನೆಲದ ಮೇಲೆ ಮೃದುವಾದ ರತ್ನಗಂಬಳಿಯ ಮೇಲೆ ಅಂಗಾತ ಮಲಗಿದಳು. ಮ್ಯಾನೇಜರ್ ಓಂ ಪ್ರಕಾಶ್ ಬಂದು ಹಣೆಮುಟ್ಟಿ ನೋಡಿ ತನ್ನ ಮೇಜಾದಿಂದಲೇ ಹಿಂಬದಿಯ ರಸ್ತೆಯ ಸಿಂಘವಿ ನರ್ಸಿಂಗ್ ಹೋಮ್ಗೆ ಫೋನ್ ಮಾಡಿದ್ದು, ತುಸು ಹೊತ್ತಿಗೆ ಡಾಕ್ಟರ್ ಬಂದು ಪರೀಕ್ಷಿಸಿದ್ದು, ಚುಚ್ಚುಮದ್ದು ಕೊಟ್ಟದ್ದು ಎಲ್ಲ ಅವಳ ಅರಿವಿನಲ್ಲಿತ್ತು. ಹೃದಯಾಘಾತವಾದಾಗ ಸಂಪೂರ್ಣ ವಿಶ್ರಾಂತಿಯಿಂದ ಇರಬೇಕು, ಮೇಲೇಳಬಾರದು, ಉದ್ವಿಗ್ನರಾಗಬಾರದು ಎಂಬ ತಿಳುವಳಿಕೆ ಇದ್ದುದರಿಂದ ಅದರಂತೆ ಮಲಗಿದ್ದಳು. ಅನಂತರ ಸ್ಟ್ರೆಚ್ಚರ್ ತಂದು ಮಲಗಿಸಿ ಆಂಬ್ಯುಲೆನ್ಸ್ಗೆ ನರ್ಸಿಂಗ್ ಹೋಮಿಗೆ ಸಾಗಿಸಿದರು. ಆಗಿದ್ದಿದ್ದು ಹೃದಯಾಘಾತವೆಂಬುದು ನಿಜ. ಅವಳು ವಹಿಸಿದ ಎಚ್ಚರ, ತಕ್ಷಣ ದೊರಕಿದ ವೈದ್ಯ ಸೇವೆಗಳಿಂದ ಜೀವ ಉಳಿಯಿತು. 3 ವಾರ ನರ್ಸಿಂಗ್ ಹೋಮ್ನಲ್ಲಿ ಸಂಪೂರ್ಣ ವಿಶ್ರಾಂತಿಯಲ್ಲಿ ಇರಿಸಿಕೊಂಡ ನಂತರ ಮನೆಗೆ ಕಳಿಸುವಾಗ ಡಾಕ್ಟರ್ ಹೇಳಿದರು, ಆಹಾರದ ವಿಷಯದಲ್ಲಿ ನಿಮಗೆ ಹೇಳಬೇಕಾದ್ದೇನಿಲ್ಲ. ಮೊದಲು ಕೂಡ ಶಿಸ್ತಿನಿಂದ ಇದ್ದಿರಿ. ಮನಸ್ಸಿಗೆ ಉದ್ವಿಗ್ನವಾಗದ ರೀತಿ ನೋಡಿಕೊಳ್ಳಿ. ಉದ್ಯಮ ನಡೆಸೋದು ಅಂದರೆ ಉದ್ವಿಗ್ನತೆ ಇದ್ದೇ ಇರುತ್ತೆ. ಸ್ವಲ್ಪವೂ ಉದ್ವಿಗ್ನರಾಗದೆ ನಡೆಸೋದು ಒಂದು ದೂರದ ಆದರ್ಶ. ಪ್ರಯತ್ನ ಪಡಿ. ಧ್ಯಾನ, ಯೋಗಾಭ್ಯಾಸಗಳಿಂದ ಎಷ್ಟೋ ಜನಕ್ಕೆ ಸಹಾಯವಾಗಿದೆ. ನೀವು ಪ್ರಯತ್ನ ಪಡಿ. 2 ತಿಂಗಳು ಡ್ರೈವ್ ಮಾಡಬೇಡಿ. ಮುಂದಿನ ವಾರ ಬಂದು ತೋರಿಸಿ. ಸುದ್ದಿ ತಿಳಿದ ತಾಯಿ ಡೆಹ್ರಾಡೂನ್ನಿಂದ ಬಂದು ಇವಳ ಮನೆಯಲ್ಲಿ ಇದು ನೋಡಿಕೊಂಡರು. ನಿರಂಜನ, ರಜನಿಯರೂ ಬಂದರು. ಅವಳಿಗೆ ವಿಶ್ರಾಂತಿ ಸಿಗುತ್ತಿರಲಿಲ್ಲ ಎಂಬ ಅತ್ತೆಯ ಮಾತಿಗೆ ಸೊಸೆ ರಜನಿ ಅವಳು ಇತ್ತೀಚೆಗೆ ನಮ್ಮ ಮನೆಗೆ ಬರ್ತಿರಲಿಲ್ಲ ಎಂಬ ಪುಕಾರು ಹೇಳಿದಳು. ನರ್ಸಿಂಗ್ ಹೋಮ್ನಿಂದ ಕಳಿಸಿದ ಮೇಲೆ ಡೆಹ್ರಾಡೂನಿಗೆ 1-2 ತಿಂಗಳ ವಿಶ್ರಾಂತಿಗೆ ಬರುವಂತೆ ಅವರು ಕರೆದರಾದರೂ ತಾನು ಬಿಟ್ಟು ಬಂದರೆ ಫ್ಯಾಕ್ಟರಿ ಗತಿ ಏನು ಎಂಬ ಕಾರಣದಿಂದ ಅವಳಿಗೆ ಹೋಗಲು ಸಾಧ್ಯವಾಗಲಿಲ್ಲ. ರಕ್ತದ ಒತ್ತಡ ಹೆಚ್ಚಾಗಿದ್ದ ಅವರಿಗೆ ದಿಲ್ಲಿಯ ಶೆಕೆಯಲ್ಲಿ ಹೆಚ್ಚು ದಿನ ಇರುವುದು ಕಷ್ಟವಾಯಿತು. ಇನ್ನೊಂದು ವಾರವಿದ್ದು ಹಿಂದಿರುಗಿದರು. ಅವಳಿಗೆ ತಾನೀಗ ಸಂಪೂರ್ಣವಾಗಿ ಬೇರೆಯಾದ ವ್ಯಕ್ತಿಯಾಗಿರುವ ಭಾವನೆ ಬಂದು ಬಿಟ್ಟಿತ್ತು. ಉದ್ಯಮವನ್ನು ವಿಸ್ತರಿಸುವ ವಿಚಾರ ಕೈಬಿಡುವ ತೀರ್ಮಾನ ಶುಶ್ರೂಷಾಲಯದಲ್ಲಿ ಮಲಗಿರುವಾಗಲೇ ರೂಪು ತಳೆದಿತ್ತು. ಅದರ ಪರಿಣಾಮವೂ ಅವಳಿಗೆ ಅರ್ಥವಾಗಿತ್ತು. ವಿಸ್ತರಿಸುತ್ತಾ ಹೋಗಿದ್ದರೆ ಯಾವ ಉದ್ಯಮವೂ ಉಳಿಯುವುದಿಲ್ಲ. ವಿಸ್ತರಿಸುತ್ತಾ ಹೋಗದಿದ್ದರೆ ಯಾವ ಉದ್ಯಮವೂ ಉಳಿಯುವುದಿಲ್ಲ. ಇದ್ದಂತೆ ಇರುವಷ್ಟು ನಡೆಸಿಕೊಂಡು ಹೋಗುವವನು 4-5 ವರ್ಷದಲ್ಲಿ ಮುಳುಗಿ ಹೋಗುತ್ತಾನೆ. ಎಲ್ಲೆಲ್ಲೂ ಸ್ಪರ್ಧೆ ಇದೆ.
ಹೊಸ ನಮೂನೆಯ ಮಾರುಕಟ್ಟೆ ಏನು ತುಂಬುತ್ತಿದೆ. ನಾವು ಸ್ಪರ್ಧಿಸದಿದ್ದರೆ, ಹೊಸ ನಮೂನೆಗಳನ್ನು ತರದಿದ್ದರೆ ಕೇಳುವವರಿಲ್ಲದೆ ಹಾಗಾಗುತ್ತೇವೆ ಎಂಬ ವಿವರ ಮೂಡಿಬಂದು ಅವನು ಬಂದು ವಹಿಸಿಕೊಂಡರೆ ಮಾತ್ರ ಇದಕ್ಕೆ ಭವಿಷ್ಯ ಎಂಬ ಏಕೈಕ ಪರಿಹಾರ ಕಂಡಿತು. ಆದರೆ ಅವನು ಬರುತ್ತಾನೆ. ಅಮ್ಮನಿಗೆ ಹೃದಯಾಘಾತವಾಯಿತಂತ ತಿಳಿದರೆ ಮನಸ್ಸು ಬದಲಾಯಿಸಬಹುದು ಎಂಬ ಭರವಸೆ ಹುಟ್ಟಿತು. ಮನೆಗೆ ಹಿಂದಿರುಗಿದ ನಂತರ ಒಂದು ದಿನ ಫೋನ್ ಮಾಡಿದಳು. ನಾನು ಮಧ್ಯ 2 ಸಲ ಫೋನ್ ಮಾಡಿದ್ದೆ, ಯಾರೂ ಎತ್ತಿಕೊಳ್ಳಲಿಲ್ಲ. ನೀನು ಊರಿನಲ್ಲಿ ಇರಲಿಲ್ಲವೇನೋ ಎಂದುಕೊಂಡೆ. ಆ ದೇಶದಲ್ಲೊಂದು ಟೆಲಿಫೋನ್ ಮೆಸೇಜ್ ರೆಕಾರ್ಡರ್ ಸಿಗೋದಿಲ್ವಮ್ಮ? ನೀನು ಮನೆಗೆ ಬಂದ ಮೇಲೆ ಇಂಥವ್ರು ಕಾಲ್ ಮಾಡಿದ್ರು ಅಂತ ತಿಳಿಯುತ್ತೆ. ಅವ್ರು ಮೆಸೇಜ್ ಬಿಟ್ಟಿದ್ರೆ ಗೊತ್ತಾಗುತ್ತೆ. ನಾನೇ ಒಂದು ತಂದುಕೊಡೋಣ ಅಂದರೆ ಸದ್ಯ ಬರೋ ಹಾಗಿಲ್ಲ. ಯಾಕೆ ಈಗ ಕೆಲಸಕ್ಕೆ ಪ್ರಯತ್ನಿಸುತ್ತಿದ್ದೀನಿ. ವಿದ್ಯಾರ್ಥಿ ಜೀವನ ಮುಗಿದ ಮೇಲೆ ಒಂದ್ಸಲ ಈ ದೇಶದ ಗಡಿಯಿಂದ ಹೊರಕ್ಕೆ ಹೋದರೆ ಮತ್ತೆ ಒಳಗೆ ಸೇರಿಸೋಲ್ಲ. ಕೆಲಸಕ್ಕೆ ಸೇರಿದ್ರೆ ಗ್ರೀನ್ ಕಾರ್ಡ್ ಸಿಕ್ಕೋ ತನಕ. ಓದು ಮುಗಿದ ಮೇಲೆ ಅಲ್ಲಿ ಯಾಕಿರಬೇಕು ನೋಡು. ಇಲ್ಲಿ ನನಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. 3 ವಾರ ನರ್ಸಿಂಗ್ ಹೋಮ್ನಲ್ಲಿದ್ದು ಮೊನ್ನೆ ವಾಪಸ್ ಬಂದೆ ಎಂದಾಗ ಅವನಿಗೆ ಆಘಾತವಾಯಿತು. ಮಾಮ್, ಈಗ ಹೇಗಿದ್ದಿ? ನನಗೆ ತುಂಬ ಆತಂಕವಾಗುತ್ತಿದೆ ಎಂದು ಅನುಕಂಪದಿಂದ ಹೇಳಿದಾಗ ಅವಳಿಗೆ ನೆಮ್ಮದಿಯಾಯಿತು. ತನ್ನ ಮನಸ್ಸು ಭಾವನೆಗಳಿಗೆ ಆಧಾರವಾಗಿ ಒಂದು ಜೀವವಿದೆ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬೆಳೆದ ಜೀವ ಎಂಬ ಹಿತಭಾವನೆ ಕಾಣಿಸಿಕೊಂಡಿತು. ಮಾಮ್, ನೀನು ಈ ದೇಶಕ್ಕೆ ಬಂದು ಹೋಗು. ವೈದ್ಯ ಚಿಕಿತ್ಸೆಗೆ ಅಂದರೆ ಆ ಸರ್ಕಾರ ವಿದೇಶಿ ವಿನಿಮಯ ಕೊಡೋಲ್ವೇ? ನಾನು ಮಾಡ್ತಿರೋದೇ ಎಕ್ಸ್ಪೋರ್ಟ್. ಫಾರಿನ್ ಎಕ್ಸ್ಚೇಂಜ್ ಸಂಪಾದಿಸಿ ನಿಮ್ಮ ಬೊಕ್ಕಸಕ್ಕೆ ತುಂಬ್ತಿದ್ದೀನಿ. ನನ್ನ ಆರೋಗ್ಯಕ್ಕಲ್ಲದೆ ಬೇರೆ ಯಾವುದಕ್ಕೆ ಕೊಡ್ತೀರಿ? ನಾನೇ ಬದುಕಿಲ್ದಿದ್ರೆ ನಿಮಗೆ ಫಾರಿನ್ ಎಕ್ಸ್ಚೇಂಜ್ ಗಳಿಸ್ಕೊಳ್ಳೋರು ಯಾರು ಅಂತ ದಬಾಯಿಸು. ಇಲ್ಲಿಯ ಡಯಾಗ್ನೋಸಿಸ್ ಟ್ರೀಟ್ಮೆಂಟ್ ಎಷ್ಟು ಮುಂದುವರೆದಿದೆ ಗೊತ್ತೇ? ಇಲ್ಲಿ ಕಂಪ್ಯೂಟರ್ ಅನಾಲಿಸಿಸ್. ಇಂಡಿಯಾದಲ್ಲಿ ವೈದ್ಯ ತಪಾಸಣೆ, ಚಿಕಿತ್ಸೆ ಈ ಮಟ್ಟಕ್ಕೆ ಬರಬೇಕಾದ್ರೆ ಇನ್ನು 1 ಶತಮಾನವಾದರೂ ಸಾಧ್ಯವಿಲ್ಲ. ಸುಮ್ಮನೆ ಬಂದು ಹೋಗು. ಮರಿ, ನಾನೀಗ ಚೆನ್ನಾಗಿದ್ದೀನಿ. ನನ್ನನ್ನು ಒಂಟಿ ಭಾವನೆ ಕಾಡ್ತಾ ಇದೆ. ನಾನು ಹುಟ್ಟು ಹಾಕಿ ಬೆಳೆಸಿದ ಬಿಸಿನೆಸ್ ಗತಿ ಏನು ಅನ್ನೋ ಚಿಂತೆ ಇದೆ. ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಯಾರಿದ್ದಾರೆ? ಬಂದುಬಿಡು. ಬಿಸ್ನೆಸ್ ಬೆಳೆಸಿದರೆ ಪ್ರಪಂಚಕ್ಕೆ ನಂಬರ್ 1 ಗೌರ್ಮೆಂಟ್ ಮೇಕರ್ಸ್ ಆಗ್ಬೋದು. ಅವಳು ಗೋಗರಿಯ ಧ್ವನಿಯಲ್ಲಿ ಹೇಳಿದಳು. ಮಾಮ್, ನಿನಗೆ ಸರಿ ಹೇಳಿದ್ದೀನಿ. ಆ ದೇಶದ 10 ರೂಪಾಯಿ ಇಲ್ಲಿ $1 ಸಮ. ಅಲ್ಲಿ ಎಷ್ಟು ಗಳಿಸಿದ್ರು ಅಷ್ಟೇ. ಹೀನ ನಾಣ್ಯ, ಕ್ಷುದ್ರ ಹಣ ಅದು. ಅಲ್ಲಿಯ ಜೀವನ ಸೌಲಭ್ಯ ಅಂಥದ್ದು. ಮನುಷ್ಯ ದುಡಿಯೋದು ಯಾಕೆ? ನಾನು ಸದ್ಯಕ್ಕೆ ಕೆಲಸಕ್ಕೆ ಸೇರಿ ಇಲ್ಲೇ ಇನ್ನೂ ಹೆಚ್ಚು ಗಳಿಸ್ತೀನಿ. ನೀನು ನಿನ್ನ ಮಗ ನನ್ನನ್ನು ಪ್ರೀತಿಸ್ತೀಯೋ ಇಲ್ವೋ? ಅವನ ಅಭ್ಯುದಯ, ಅವನ ದೃಷ್ಟಿಯಿಂದ ಅವನ ಸುಖ ಸಂತೋಷವನ್ನು ನೀನು ಬಯಸ್ತೀಯೋ ಇಲ್ವೋ ಹೇಳು ಎಂದ. ಅವಳು ನಿರುತ್ತರಳಾದಳು. ನನ್ನ ಪ್ರೀತಿಯನ್ನು ನಿಕಷವಾಗಿಟ್ಟುಕೊಂಡು ಮಾತನಾಡುತ್ತಾನೆ ರ್ಯಾಸ್ಕಲ್ ಎಂಬ ಕೋಪ ಬಂತು. ಆದರೂ ಕೋಪ ಮಾಡಿಕೊಳ್ಳಬಾರದು, ಉದ್ವಿಗ್ನಳಾಗಬಾರದು ಎಂಬ ವೈದ್ಯರ ಸಲಹೆ ಬಂದು ತಕ್ಷಣ ಪ್ರಜ್ಞಾಪೂರ್ವಕವಾಗಿ ಶಾಂತಿಯನ್ನು ತಂದುಕೊಂಡಳು. ಒಂಟಿತನ ಗಾಢವಾಯಿತು. ತನಗೆ ಯಾರಿದ್ದಾರೆ? ಸಂಜೆ ಮನೆಗೆ ಬಂದರೆ ಜೊತೆ ಎನಿಸಿಕೊಳ್ಳುವ ಒಂದು ನರಪಿಳ್ಳೆ ಎಲ್ಲಿದೆ ಎಂಬ ನ್ಯೂನ್ಯತೆ ಕಾಡತೊಡಗಿತು. ಹೇಮಂತನ ನೆನಪು ಕಾಡುವುದು. ಯಾಕೆ ಹೀಗೆ ಮಾಡಿದ ಅವನು? ದೇಶದಲ್ಲೆಲ್ಲ ಸಿತಾರಿನ ಖ್ಯಾಪ್ತಿವಂತನಾಗಿ ನನ್ನ ಜೊತೆಯೇ ನಾನೇ ಸ್ವಂತ ಕೈಯಿಂದ ಮಾಡಿ ಬಡಿಸುವುದನ್ನು ಉಂಡುಕೊಂಡು ಬಿದ್ದು ಬಿಡಬಹುದಿತ್ತು ಎನಿಸುವುದು. ಯಾವಾಗಲಾದರೊಮ್ಮೆ ರವೀಂದ್ರನ ನೆನಪು ಬರುವುದು. ತನಗೆ ಗಳಿಸುವ ಶಕ್ತಿ ಇಲ್ಲ, ಹೋಗಲಿ. ತಾನು ಗಳಿಸಲು ಶುರು ಮಾಡಿದ ಮೇಲೆ ನನ್ನನ್ನೇಕೆ ದೂರ ಮಾಡಿದ? ನಾನಾಗಿಯೇ ಹೋದಾಗ ಕೂಡ ಕೈಲಿ ಮುಟ್ಟದೆ ದೂರ ಮಾಡಿ ಬೇರೆ ಕೋಣೆಯಲ್ಲಿ ಮಲಗಿಸಿ ಕ್ರೂರಿ, ಸ್ತ್ರೀ ಸ್ವಾತಂತ್ರ್ಯ ದ್ವೇಷಿ ಎಂಬ ತಿರಸ್ಕಾರ ಬರುತ್ತಿತ್ತು. ಈಗ ಅವನದೇ ಪತ್ರಿಕೆ ನಡೆಸುತ್ತಿದ್ದಾನೆ. ರಾಷ್ಟ್ರ ನಾಯಕಿಯನ್ನು ವಿರೋಧಿಸುತ್ತಾ ಇಡೀ ರಾಷ್ಟ್ರಕ್ಕೆ ತಾನೊಬ್ಬನೇ ನೈತಿಕ ವ್ಯಕ್ತಿ ಅನ್ನುವಂತೆ ಶಿಲಾಪರ್ವತವನ್ನು ಹಣೆಯಿಂದ ಹಾಯ್ದು ಹೊಡೆಯುತ್ತೀನಿ ಅನ್ನುವಂಥ ಹುಚ್ಚ ಎಂದು ತನಗೆ ತಾನೇ ಅಂದುಕೊಳ್ಳೋಳು. ವಾರಕ್ಕೊಮ್ಮೆಯಂತೆ 4 ಸರಿ ಡಾಕ್ಟರ್ಗೆ ತೋರಿಸ್ಕೊಂಡು ಬಂದಳು. ಎಷ್ಟು ಸುಧಾರಿಸಿದ್ದೀರಿ? ಭಾರ ಎತ್ತುವುದು, ಮಹಡಿ ಹತ್ತುವುದು ಇಷ್ಟನ್ನು ಬಿಟ್ಟು ಉಳಿದ ಕೆಲಸಗಳನ್ನು ಮಾಡ್ಕೊಂಡಿರಿ. ಮನೆಯಿಂದ ಫ್ಯಾಕ್ಟ್ರಿಗೆ ಕಾರ್ ತಗೊಂಡು ಹೋಗಿ. ಬೇರೆ ಕಡೆಗೆ ಬೇಡ. ದಿಲ್ಲಿಯಲ್ಲಿ ಜನ ನಡೆಸೋಲ್ಲ, ನುಗ್ಗಿಸ್ತಾರೆ. ಇಲ್ಲದ ಟೆನ್ಷನ್ ಬೇಡ ಡಾಕ್ಟ್ರು ಹೇಳಿದರು. ಇನ್ನೂ 1 ತಿಂಗಳಲ್ಲಿ ಸುಧಾರಿಸಿದಳು. ಡಾಕ್ಟ್ರೇ ಹಾಗೆ ಹೇಳಿದರು. ನಿಮಗೆ ಆಘಾತವಾಗಿತ್ತು ಅನ್ನೋದು ಮರೆದು ಬಿಡಿ, ಆದರೆ ಎಚ್ಚರವಾಗಿರಿ ಎನ್ನುವುದು ಅವರ ಪಲ್ಲವಿ ಅನುಪಲ್ಲವಿಗಳಾಗತೊಡಗಿದ್ದವು. ಒಂದು ಸಂಜೆ ಅವಳ ಮನೆಯ ಹಿಂಬದಿಯಲ್ಲಿ ಪಾರ್ಕಿನಿಂದ ಲೌಡ್ ಸ್ಪೀಕರ್ ಕೇಳುತ್ತಿತ್ತು. ಎಷ್ಟೋ ಹೊತ್ತು ಬರೀ ಓಂಕಾರ ನಾದ. ಅನಂತರ ಶಾಂತಿ ಇರಲಿ ಒಳಗೆ ಹೊರಗೆ ಎಂದು ಒಂದು ಭಜನೆ. ಅದಾದ ಮೇಲೆ ಸದ್ಗುರುವಿನ ಧ್ಯಾನಾನಂದ ಮಹಾರಾಜರಿಂದ ಧ್ಯಾನ ಯೋಗ ಕುರಿತು ಸದ್ಯದಲ್ಲೇ ಪ್ರವಚನ ಆರಂಭವಾಗುತ್ತದೆ ಎಂಬ ಘೋಷಣೆ. ಧ್ಯಾನ ಅಥವಾ ಯೋಗ ಮಾಡಿ ಅಂತ ಡಾಕ್ಟ್ರೇ ಹೇಳಿದ್ದು ನೆನಪು ಬಂದು ಅಡಿಗೆಯೆಲ್ಲ ಮುಗಿದ ಮೇಲೆ ಬೀಗ ಹಾಕಿಕೊಂಡು ಹೋಗುವಂತೆ ಅಡಿಗೆಯವಳಿಗೆ ಹೇಳಿ ನಡೆದಳು. ಪಾರ್ಕಿನ ಭರ್ತಿ ಜನ, ದೊಡ್ಡ ಪೆಂಡಾಲು, 50 ದಾಟಿದವರೇ ಹೆಚ್ಚು. ಕೆಲವರು ತರುಣ ತರುಣಿಯರು ಅಲ್ಲಿದ್ದರು. ಇವಳು ಹೋಗಿ ಬಂದು ಮೂಲೆಯಲ್ಲಿ ದರಿಯ ಮೇಲೆ ಜಾಗ ಮಾಡಿಕೊಂಡು ಕುಳಿತಳು. ಕುರ್ಚಿ ಇಲ್ಲ. ಭಾರತೀಯ ಶೈಲಿಯಲ್ಲಿ ಕೂರುವ ಅಭ್ಯಾಸವೇ ಇಲ್ಲದೆ ಮಂಡಿ, ಮೊಳಕಾಲು, ಸೊಂಟ, ಬೆನ್ನುಗಳಲ್ಲಿ ನೋವು ಬರತೊಡಗಿತು. ಪಕ್ಕದಲ್ಲಿದ್ದ ಒಬ್ಬ ಮುದುಕಿಯನ್ನು ಈ ಧ್ಯಾನಾನಂದ ಮಹಾರಾಜರ ಬಗೆಗೆ ಕೇಳಿದಾಗ ಅವಳು ಹೇಳತೊಡಗಿದಳು. ಎಂಥ ದೈವಿಕಳೆಯ ಯೋಗಿಯವರು! ನೀವೇ ನೋಡಿ ತಿಳಿಯುತ್ತೆ. ಜಾತಿ ಕುಲ ಭೇದವಿಲ್ಲ. ಹಿಂದೂ, ಮುಸ್ಲ್ಮಾನ್, ಸಿಖ್, ಕ್ರೈಸ್ತ, ಬೌದ್ಧ, ಜೈನ ಯಾವ ವ್ಯತ್ಯಾಸವೂ ಇಲ್ಲ. ಇವೆಲ್ಲ ಧರ್ಮಗಳಲ್ಲೂ ಯೋಗ ಇದೆ, ಧ್ಯಾನ ಇದೆ. ಅದರ ಸಾರವನ್ನೇ ನಾನು ಹೇಳುವುದು. ಎಲ್ಲೂ ಇಲ್ಲದು ನನ್ನಲ್ಲಿಲ್ಲ ಅಂತ ಶುರು ಮಾಡ್ತಾರೆ ನೋಡಿ. ನಾನಿವರ ಪ್ರವಚನಕ್ಕೆ ಬರ್ತಿರೋದು ಇದು 10ನೇ ಸಲ. ಕರೋಲ್ ಬಾಗ್, ರೌಜರಿ ಗಾರ್ಡನ್, ಮಾಡೆಲ್ ಟೌನ್, ಪಟೇಲ್ ನಗರ, ಕಾಲ್ಕಾಜಿ ಎಲ್ಲ ಕಡೆಯೂ ಪ್ರವಚನ ಆಗಿದೆ. ನಾನು ಅಲ್ಲೆಲ್ಲ ಹೋಗಿದ್ದೀನಿ. ಎಲ್ಲ ಕಡೆಯೂ ಅವರು ಅದೇ ಹೇಳ್ತಾರೆ. ಯೋಗ್ ಮಹಾತ್ಮೆ ನೀವೇ ಕೇಳಿ ಗೊತ್ತಾಗುತ್ತೆ. ಮುಖದಲ್ಲಿ ಏನು ತೇಜಸ್ಸು! ಮೂಲ ಹರಿಯಾಣವಂತೆ. ಎತ್ತರ ನೋಡಿದರೆ ಗೊತ್ತಾಗುತ್ತೆ. ಬೆಳ್ಳಗೆ ಹೊಳೆಯುವ ಗಡ್ಡ, ಬೆಳ್ಳಿ ತಗಡಿಂದ ಕೂದಲು
ಮಾಡಿಸಿ ಕಟ್ಟಿಕೊಂಡಿರುವ ಹಾಗೆ. ಅಂದು ಆಕೆ ಪರವಶದಿಂದ ವರ್ಣಿಸುತ್ತಿರುವಾಗ ವೇದಿಕೆಯ ಹತ್ತಿರ ಕೂತಿದ್ದವರು ಎದ್ದು ಬೋಲೋ ಸದ್ಗುರು ಧ್ಯಾನಾನಂದ ಮಹಾರಾಜ್ ಕಿ ಜೈ ಎಂದು ಜಯಕಾರ ಮಾಡಿದರು. ಇಡೀ ಸಭೆ ಎದ್ದು ನಿಂತಿತ್ತು. ಮಹಾರಾಜರು ವೇದಿಕೆಯ ಮೇಲೆ ಬಂದರು. ಅವರ ಹಿಂದೊಬ್ಬ ಶಿಷ್ಯ. ಮಹಾರಾಜರದು ಮುದುಕಿ ಹೇಳಿದಂಥ ವ್ಯಕ್ತಿತ್ವ. ನೇರವಾಗಿ ಭಾಷಣ ಆರಂಭಿಸಿದರು. ನನ್ನ ಮೂಲ ಊರು ಕುರುಕ್ಷೇತ್ರ. ಯೋಗಿ ರಾಜ ಕೃಷ್ಣ ಭಗವಾನನು ಗೀತಾ ಎಂಬ ಯೋಗವನ್ನು ಬೋಧಿಸಿದ ಸ್ಥಳ. ನಾನು ಇವತ್ತು ಪ್ರವಚನದಲ್ಲಿ ಹೇಳೋದು ಅದೇ ಎಂದು ಅವರು ಆರಂಭಿಸಿದಾಗ ಕಾಂತಿಯ ಪಕ್ಕದಲ್ಲಿದ್ದ ಮುದುಕಿ, ಕೇಳಿದಿರಾ, ನಾನು ಇದನ್ನು ಹೇಳೋದೇ ಮರೆತುಬಿಟ್ಟೆ ಎಂದು ಸಡಗರ ತೋರಿಸಿದಳು. ಯಾವ ಕಾಲದಲ್ಲೂ ಜೀವನ ಜಂಜಡ ಇದ್ದೇ ಇತ್ತು. ಜಂಜಡವಿಲ್ಲದೆ ಬದುಕುವುದು ಸಾಧ್ಯವೇ ಇಲ್ಲ. ಆದರೆ ನಾವು ಕಲಿಯಬೇಕಾದದ್ದು ಜಂಜಡದ ಮೂಲಕ ಸಾಗುವಾಗಲೂ ನಿರ್ಲಿಪ್ತರಾಗಿರುವುದನ್ನು. ಅಷ್ಟಾಂಗ ಯೋಗದಲ್ಲಿ ಹೇಳಿರುವ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿಗಳಲ್ಲಿ ನಮಗೆ ಬಹಳ ಬಹಳ ಮುಖ್ಯವಾದದ್ದು ಪ್ರತ್ಯಾಹಾರ. ರೈಲ್ವೆ ಸ್ಟೇಷನ್ನಲ್ಲಿ ಕೂತಿರಲಿ, ಕೊನಾಟ್ ಪ್ಲೇಸ್ನಲ್ಲಿ ನಡೆಯುತ್ತಿರಲಿ, ನಮ್ಮ ಇಂದ್ರಿಯಗಳಿಗೂ ಬುದ್ಧಿಗೂ ಇರುವ ಕನೆಕ್ಷನ್ ಕಳಚಿ ಬೀಳುವ ಶಕ್ತಿ ಗಳಿಸಿಕೊಳ್ಳುವುದು. ಒಂದರ ಹಿಂದೆ ಒಂದು ಹೊಗೆ ಕಾರಿಕೊಂಡು ಹೋಗುವ ಬಸ್ಸು, ಲಾರಿಗಳು ಅಕ್ಷಿಪಟಲದ ಮೇಲೆ ಬೀಳಬಹುದು, ಆದರೆ ಅದು ಬುದ್ಧಿಯನ್ನು ತಲುಪುವುದಿಲ್ಲ. ಆಗ ಅದರ ಸದ್ದು, ವಾಸನೆ, ದೃಷ್ಟಿಗಳು ನಮ್ಮನ್ನು ಆಕ್ರಮಿಸುವುದೇ ಇಲ್ಲ. ಇದೇ ಅಭ್ಯಾಸ ಬೆಳೆದರೆ ಜೀವನದ ಯಾವ ಜಂಜಡವೂ ನಮ್ಮನ್ನು ವಿಚಲಿತ ಮಾಡದಂತೆ ಇರಬಹುದು. ಆಗ ಧ್ಯಾನ ತನಗೆ ತಾನೇ ಸಾಧ್ಯವಾಗುತ್ತದೆ. ಆ ಅಭ್ಯಾಸದಲ್ಲಿ ಬೆಳೆದರೆ ವ್ಯವಹಾರದಲ್ಲಿ ನಮ್ಮ ವಿರೋಧವಾಗಿ ನಡೆಯುವ ಯಾವ ವ್ಯಕ್ತಿ ಅಥವಾ ಘಟನೆಗಳನ್ನು ದ್ವೇಷಿಸುವ ಗುಣ ಹೊರಟು ಹೋಗುತ್ತದೆ. ನಮ್ಮ ದುಃಖದ ಮೂಲ ಕಾರಣವೆಂದರೆ ರಾಗದ್ವೇಷಗಳು. ಕಾಂತಿಗೆ ಪ್ರವಚನ ತುಂಬ ಹಿತವಾಗಿತ್ತು. ನೆಲದ ಮೇಲೆ ಕೂತದ್ದರಿಂದ ಮಂಡಿ, ಮೊಣಕಾಲು, ಸೊಂಟ ನೋವು ಕೂಡ ಗಮನಕ್ಕೆ ಬರಲಿಲ್ಲ. ಸದ್ಗುರು ಧ್ಯಾನಾನಂದ ಮಹಾರಾಜರ ಪ್ರವಚನಗಳ ನಂತರ ಕಾರ್ಯಕರ್ತರು ನಾಳೆ ಸಂಜೆ 7 ಗಂಟೆಗೆ ಮಹಾರಾಜರ ಪ್ರವಚನವು ಗ್ರೇಟರ್ ಕೈಲಾಸದ ಹೈಸ್ಕೂಲ್ ಆವರಣದಲ್ಲಿ ನಡೆಯುತ್ತದೆ. ಧ್ಯಾನ ತರಗತಿಗಳಿಗೆ ಸೇರಲು ಇಚ್ಛಿಸಿರುವವರು ಈ ನಂಬರ್ಗೆ ಫೋನ್ ಮಾಡಿ. ಒಂದು ವಿನಂತಿ, ಈ ಕಡೆ ಜನಗಳಿಗೆ ಹತ್ತಿರವಾಗುವಂತೆ ಗ್ರೀನ್ ಪಾರ್ಕ್ನಲ್ಲಿ ಧ್ಯಾನದ ತರಗತಿಗಳನ್ನು ಆರಂಭಿಸುವ ವ್ಯವಸ್ಥೆ ಮಾಡಲಾಗಿದೆ ಎಂದು ಉದ್ಘೋಷಿಸಿದರು. ತಾನು ಅದಕ್ಕೆ ಸೇರುವ ಮನಸ್ಸು ಕಾಂತಿಗೆ ಆಯಿತು. ಅವಳು ಪಕ್ಕದಲ್ಲಿದ್ದ ಮುದುಕಿ, ನಾಳೆ ನಾನು ಗ್ರೇಟರ್ ಕೈಲಾಶ್ಗೆ ಹೋಗ್ತೀನಿ. ನಮ್ಮ ಮನೆಯ ಹತ್ತಿರದಿಂದ 530 ನಂಬರ್ ಬಸ್ ಹೋಗುತ್ತೆ ಎಂದಳು. ತಾನು ಹೋಗಬೇಕೆಂಬ ಇಚ್ಛೆ ಕಾಂತಿಗೆ ಎಲ್ಲ ಇತ್ತು. ನಾಳೆ ಬೆಳಗ್ಗೆ ಫ್ಯಾಕ್ಟ್ರಿಗೆ ಹೋದಾಗಲೂ ಅದೇ ವಿಚಾರ. ಹೇಗೆ ಹೋಗುವುದು? ಅಷ್ಟು ದೂರ ಕಾರು ನಡೆಸಲು ಡಾಕ್ಟರ್ ಒಪ್ಪುತ್ತಾರೆಯೇ? ಅದು ದೂರದ ಪ್ರಶ್ನೆಯಲ್ಲ. ಅಕ್ಕಪಕ್ಕ, ಹಿಂದೆ ಎದುರಿಗೆ ಅಡ್ಡ ಬರುವ ವಾಹನ, ಮನುಷ್ಯರುಗಳಿಂದ ಉದ್ವಿಗ್ನತೆಯಾಗುತ್ತದೆ ಬೇಡವೆಂದಿದ್ದರಲ್ಲ. ಉದ್ವಿಗ್ನತೆಗೆ ಅವಕಾಶ ಕೊಡದೆ ಶಾಂತವಾಗಿದ್ದರೆ ಎಲ್ಲಿ ನಡೆಸಿದರೇನು ಎಂಬ ವಿವರಣೆ ತೋಚಿತು. ನಾಳೆ ಹೋಗಿಯೇ ಬರ್ತೀನಿ. ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳುವ ಒಂದು ಪರೀಕ್ಷೆಯಾಗುತ್ತೆ ಎಂಬ ಅವಕಾಶ ಕಾಣಿಸಿತು. ಇಡೀ ದಿನ ಮನಸ್ಸು ನಿರ್ಲಿಪ್ತಿಯ ಬಗೆಯೇ ಯೋಚಿಸುತ್ತಿತ್ತು. ಸಂಜೆ ಕಾರನ್ನು ನಡೆಸಿಕೊಂಡು ಹೋಗುವಾಗ ಹೊಸ ಅರಿವು ಮೂಡಿದಂತೆನಿಸಿತು. ಅಕ್ಕಪಕ್ಕದವರು ತಮಗೆ ಬೇಕಾದ ವೇಗದಲ್ಲಿ ಹೋಗಲಿ, ಹಿಂದಿದ್ದವರು ತನ್ನನ್ನು ದಾಟಿ ಮುಂದೆ ಓಡಲಿ. ನನ್ನ ಹಾದಿ ನನ್ನದು, ನನ್ನ ವೇಗ ನನ್ನದು, ಜೊತೆಯ ವಾಹನಗಳು ನನ್ನದು, ತಲುಪುವ ಜಾಗಗಳು ಬೇರೆ ಬೇರೆ, ತಲುಪಬೇಕಾದ ಕಾಲವೂ ಬೇರೆ ಬೇರೆ ಎಂಬ ಅರಿವಿನಲ್ಲಿ ನಡೆಸಿದರೆ ಎಷ್ಟು ಸ್ವಾತಂತ್ರ್ಯ ಎನ್ನಿಸಿತು. ಗ್ರೇಟರ್ ಕೈಲಾಶ್ ತಲುಪಿದಾಗ ಇದೆಲ್ಲವೂ ನನಗೆ ಎಷ್ಟೊಂದು ಪರಿಚಯದ. ಹೇಮಂತನೊಡನೆ ದಿನಾ ಮಧ್ಯಾಹ್ನ. ಅದು ಹೋಗಲಿ, ಅಂದರೆ ಚಿಕ್ಕ ವಯಸ್ಸಿನಿಂದ ತನ್ನ ಗೆಳತಿಯಾದ ಅಂಥವಳಿಗೆ ಅನಾಮಧೇಯ ಕಾಗದಗಳನ್ನು ಬರೆದು ಮನಸ್ಸು ವಿಹ್ವಲವಾಯಿತು. ಹೈಸ್ಕೂಲ್ ಮೈದಾನಕ್ಕೆ ಅರ್ಧ ಫರ್ಲಾಂಗ್ ದೂರದಲ್ಲಿ ಜಾಗ ಸಿಕ್ಕಿದ ಕಡೆ ಕಾರು ನಿಲ್ಲಿಸಿ ಮೇಲೆ ಕೆಳಗಿಳಿಯದೆ ಅಲ್ಲೇ ಕೂತ್ಕೊಂಡು ಮುಚ್ಚಿದಳು. ಶೀತಲಳ ನೆನಪಿನೊಡನೆ ವಿಹ್ವಲತೆ ಅಲೆ ಎಬ್ಬಿಕೊಂಡಿದೆ. ಇದರ ಮೂಲಕ ನಿರ್ಲಿಪ್ತಳಾಗಿರುವುದು ಕಷ್ಟವೆನಿಸುತ್ತಿದೆ ಎಂಬ ಅರಿವಾಯಿತು. ಈ ನೆನಪುಗಳು ಮೆತ್ತಿಕೊಂಡಿರುವ ಗ್ರೇಟರ್ ಕೈಲಾಶ್ ಬೇಡ, ವಾಪಸ್ ಹೋಗಿ ಬಿಡಲಿ ಎಂಬ ಪರಿಹಾರ ಕಾಣಿಸಿತು. ಕಾರನ್ನು ಸ್ಟಾರ್ಟ್ ಮಾಡಿದ ಮೇಲೆ ವಾಪಸ್ ಹೋದರೆ ನಿರ್ಲಿಪ್ತತೆಯನ್ನು ಸಾಧಿಸಿದ ಹಾಗಾಗುವುದಿಲ್ಲ ಎಂದು ನೆನಪು ಬಂದು ಇಂಜಿನ್ ಆರಿಸಿ ಕೆಳಗಿಳಿದು ಬೀಗ ತಿರುಗಿಸಿ ನಡೆದಳು. ಈ ದಿನವೂ ಅದೇ ವಿಷಯ. ನಿರ್ಲಿಪ್ತ, ರಾಗದ್ವೇಷಗಳಿಂದ ದೂರವಿರುವ ವಿಧಾನ, ಪ್ರತ್ಯಾಹಾರದ ಮಹತ್ವಗಳ ಬಗ್ಗೆ ಸದ್ಗುರು ಮಹಾರಾಜರು ಪ್ರವಚನ ಮಾಡಿದರು. ನಿನ್ನೆಗಿಂತ ಹೆಚ್ಚು ಸ್ಪಷ್ಟವಾದಂತೆ ಅವಳಿಗೆ ಅನ್ನಿಸಿತು. ನಾನು ಯಾಕೆ ಗ್ರೀನ್ ಪಾರ್ಕ್ನಲ್ಲಿ ನಡೆಯುವ ಧ್ಯಾನದ ತರಗತಿಗೆ ಸೇರಬಾರದು? ದಿನ ಬೆಳಗ್ಗೆ ಎದ್ದು ಧ್ಯಾನ ಮಾಡಿ ಮನಸ್ಸನ್ನು ಶಾಂತವಾಗಿಸಿಕೊಂಡರೆ ಬಿಸಿನೆಸ್ನಲ್ಲಿ ಬರುವ ಬಿಗಿತಗಳಿಗೆ ಪಕ್ಕಾಗದೆ ನಾನು ಮೊದಲಿನಿಂದಲೂ ಹೀಗೆ ಮಾಡಿದ್ದರೆ ಹೃದಯಾಘಾತ ಆಗುತ್ತಲೇ ಇರಲಿಲ್ಲ ಎಂದುಕೊಂಡು ಕುಳಿತಿದ್ದವಳು ಮೇಲೆ ಹಿಂದಿರುಗಿದರೆ ತನ್ನೆದುರಿಗೆ ಶೀತಲ್. ಇಬ್ಬರ ದೃಷ್ಟಿಗಳು ಸಂಧಿಸಿದವು. ಇಬ್ಬರ ಮುಖಗಳಲ್ಲೂ ನಾಚಿಕೆ, ಇರುಸು ಮುರುಸು, ಗೊಂದಲ. ಆದರೆ ಆ ಸಂದರ್ಭದಲ್ಲಿ ಪಾರಾಗಲು, ಸುಮ್ಮನೆ ಹಿಂದಿರುಗಲು ಹೊರಟು ಹೋಗುವ ಪರಿಹಾರ ಯಾರಲ್ಲಿಯೂ ಬರಲಿಲ್ಲ. ಇಬ್ಬರ ಮುಖಗಳು ಕೆಂಪು. ತಿರುಗಿದ ಅರ್ಧ ನಿಮಿಷದ ನಂತರ ಶೀತಲಳು ಕೈ ಎತ್ತಿ ಇವಳ ಹೆಗಲ ಮೇಲೆ ಕೈಯಿಟ್ಟು, ಕಾಂತಿ, ಕಳೆದು ಹೋದ ಘಟನೆಗಳ ಬಗೆಗೆ ಯಾರೂ ಏನು ಹೇಳೋದು ಬೇಡ. ನಿನ್ನನ್ನು ಕಳೆದುಕೊಂಡ ಮೇಲೆ ನನಗೆ ಜೀವನವೇ ಬಣಬಣ. ನಿನಗೂ ಹಾಗನ್ನಿಸುತ್ತಿದೆ ಅಂತ ನನ್ನ ಅಂತರಂಗ ಹೇಳುತ್ತಿದೆ. ರಾಗ ದ್ವೇಷ ಒಳ್ಳೆಯದಲ್ಲ. ಪ್ರೀತಿಯೊಂದೇ ಜೀವನಕ್ಕೆ ಚೈತನ್ಯ ಕೊಡೋದು ಅಂತ ನನಗೆ ಅರ್ಥವಾಗಿದೆ. ನೀನು ಎಷ್ಟನೇ ಸಲ ಕೇಳ್ತಿರೋದು ಸದ್ಗುರು ಮಹಾರಾಜರ ಪ್ರವಚನನ? ನಾನು 8ನೇ ಸಲ. ಆಫೀಸ್ ಮುಗಿಸಿಕೊಂಡು ಮಾಡೆಲ್ ಟೌನ್, ಕಮಲಾನಗರ, ಪಟೇಲ್ ನಗರ, ರಿಜೌರಿ ಗಾರ್ಡನ್ ಎಷ್ಟು ಕಡೆಗೆ ಹೋಗಿದ್ದೀನಿ ಗೊತ್ತಾ? ನಿನಗೆ ಹೇಗನ್ನಿಸ್ತು ಎಂದಳು. ನನಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. 3 ವಾರ ನರ್ಸಿಂಗ್ ಹೋಮ್ನಲ್ಲಿದ್ದೆ. ಇವತ್ತೇ ಮೊದಲು ದಿನ ಇಷ್ಟು ದೂರ ಡ್ರೈವ್ ಮಾಡ್ಕೊಂಡು ಬಂದಿರೋದು. ನನಗೊಂದು ಫೋನ್ ಯಾಕೆ ಮಾಡಲಿಲ್ಲ? ಶೀತಲ್ ಸತ್ತು ಹೋಗಿದ್ದಾಳೆ ಅಂತ ಭಾವಿಸುವಂಥ ಕೆಲಸ ನಾನು ಮಾಡಿದ್ದೆ. ಹೇಳಿದ್ನಲ್ಲ, ಒಬ್ಬರನ್ನೊಬ್ಬರು ಕ್ಷಮಿಸಿ
ಅದು ಅದು ಅಲ್ಲ, ಹಿಂದಿನದೆಲ್ಲ ಮರೆತು ಪ್ರೀತಿ ಮುಖ್ಯ, ಈಗ ನಡಿ ನನ್ನ ಮನೆಗೆ ಹೋಗೋಣ ಎಂದು ತಬ್ಬಿಕೊಂಡಳು. ಕಾಂತಿಗೆ ನೆಮ್ಮದಿ ದೊರೆಯಿತು. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.